ಎಸ್ ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಮಸ್ತ ಕರ್ನಾಟಕ ಸ್ಪರ್ಧಾ ಬಳಗಕ್ಕೆ ಮಾಳಿಂಗ್ ರೇಸ್ ಮಾಡೋ ಪ್ರಣಾಮಗಳು ಸ್ನೇಹಿತರೆ. MRL96 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಓಕೆ, ಸೊ ಮಾಳಿಂಗ್ ರೇಸ್ ಅಂತ ಇದು ನಮ್ಮ ಇದು ನಮ್ಮ MA BEd ಅಂತೇಳಿ, MA BEd KSET TT ಅಂತೇಳಿ ಇದು ನಮ್ಮ ಕ್ವಾಲಿಫಿಕೇಷನ್ ಸ್ನೇಹಿತರೆ. ಸೊ ಈಗಾಗಲೇ ಏನಪ್ಪ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ MR ವರ್ಲ್ಡ್ ಅಂತೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟ ಲಿಂಕ್ ಏನಪ್ಪ ಅಂದ್ರೆ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೋಡ್ಕೊಂಡು ಬನ್ನಿ. ಇನ್ನು MRL96 ಅಂತ ಒಂದು ಇನ್ಸ್ಟಾಗ್ರಾಮ್ ಇದೆ. ಇದರಲ್ಲಿ ಪ್ರತಿನಿತ್ಯ ಏನಪ್ಪ ಅಂತಂದರೆ ಈಗ ಕರೆಂಟ್ ಅಫೇರ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಇನ್ನು ಯೂಟ್ಯೂಬ್ ಅಂತೂ ವಾಟ್ಸಪ್ ಚಾನಲ್ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದರೆ ಏನೇನು ಭಾಳ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಸ್ನೇಹಿತರೆ, ನೇರವಾಗಿ ಏನಪ್ಪ ಅಂದರೆ ಇವತ್ತು ಟಾಪಿಕಿಗೆ ಬಂದು ಬಿಡೋಣ. ಹಾಗಾದರೆ ಇವತ್ತಿನ ನಾವು ಬಿಡಿಸುವಂಥ ಪ್ರಶ್ನೆ ಪತ್ರಿಕೆ ಏನು ಅಂತಂತಂದರೆ SSGDಗೆ ಸಂಬಂಧಪಟ್ಟಂತೆ, ಯಾವುದಕ್ಕೆ SSGDಗೆ ಸಂಬಂಧಪಟ್ಟತಕ್ಕಂಥ ಫೆಬ್ರವರಿ 7ನೇ ತಾರೀಕು ನಡೆದಿರುವಂಥ ಪ್ರಶ್ನೆ. ಇದು 3 ಶಿಫ್ಟಿನ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಏನಪ್ಪ ಅಂತಂದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟು ಮೊದಲ ಪ್ರಶ್ನೆ ಏನಪ್ಪ ಅಂತಂದರೆ ಗುರು ಚೆಮಂಚೇರಿ ಕುನ್ನಿರಾಮನ್ ನಾಯರ್ ಯಾವ ನೃತ್ಯಕ್ಕೆ, ಯಾವ ಭಾರತೀಯ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದರು ಅಂತೇಳಿ ಕ್ವಶನ್ ಆಗ್ತದೆ ಸ್ನೇಹಿತರೆ. ವಿಚ್ ಆಫ್ ದಿ ಫಾಲೋವಿಂಗ್ ಇಂಡಿಯನ್ ಡ್ಯಾನ್ಸ್ ಫಾರ್ಮ್ ವಾಸ್ ಗುರು ಚೆಮಂಚೇರಿ ಕುನ್ನಿರಾಮನ್ ನಾಯರ್ ಅಸೋಸಿಯೇಟೆಡ್. ಹಾಗಾದರೆ ಇಲ್ಲಿ ನೋಡಿ, ಈಗಾಗಲೇ ಏನಪ್ಪ ಅಂತ ನಾನು ನಿಮ್ಗೆ ಇದನ್ನ ಬಗ್ಗೆ ಕ್ಲಾಸಲ್ಲಿ ಸುದೀರ್ಘವಾಗಿ ಏನಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ಕೊಂಡು ಬಂದು ಬಿಟ್ಟಿದ್ದೀನಿ ಸ್ನೇಹಿತರೆ. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಒಂದು ಚೂರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಅತ್ಯಂತ ಬಹಳ ಒಂದು ಸರಳವಾಗಿ ಏನಪ್ಪ ಅಂತಂದರೆ ಇದಕ್ಕೊಂದು ನಾವೊಂದು ನಿಮಗೆ ಏನು ಹೇಳ್ತೇನಪ್ಪ ಅಂದರೆ ಒಂದಿಷ್ಟು ಲಾಜಿಕ್ ಹೇಳ್ಕೊಡ್ತೀನಿ ಸ್ನೇಹಿತರೆ. ಯಾವ ಹೆಸರು ಬಂದ ಯಾವ ನೃತ್ಯನ ಹೆಂಗೆ ನೆನ್ಪಿಡಬೇಕಂತೇಳಿ. ಓಕೆ, ಆಲ್ರೆಡಿ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಹೇಳೀನಿ, ಆದರೂ ಇನ್ನೊಮ್ಮೆ ಏನಪ್ಪ ಅಂದರೆ ಹೇಳುವಂಥ ಕೆಲಸ ಮಾಡೋಣ. ಹಾಗಾದ್ರೆ ಇಲ್ಲಿ ನೋಡ್ರಿಪ್ಪ, ಒಂದು ಕೂಚಿಪುಡಿ ಅಂತೈತಿ, ಸತ್ರಿ ಅಂತೈತಿ, ಕಥಕ್ ಅಂತೈತಿ, ಕಥಕ್ಕಳಿ ಅಂತೈತಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಏನು ಅಂತಂತಂದರೆ ಇಲ್ಲಿ ಸರಿಯಾದ ಉತ್ತರ ಒಂದು ಕೂಚಿಪುಡಿ, ಸತ್ರಿಯ, ಕಥಕ್ಕಳಿ. ಇಲ್ಲಿ ಸರಿಯಾದ ಉತ್ತರ. ಸೊ ಇದು ಈಗ ಕಥಕ್ಕಳಿ ಅಂತೇಳಿ ನಾವು ಏನು ಮಾಡ್ತೀವಪ್ಪ ನೋಡ್ತೀವಿ. ಹಾಗಾದರೆ ಸರ ಇದನ್ನು ಹೆಂಗೆ ನಾವು ಈ ನೆನ್ಪಿಟ್ಕೊಳ್ಳೋದು? ಸೊ ಇಲ್ಲಿ ಈ ಕೂಚಿಪುಡಿ ಎಂಬುದು ಏನಪ್ಪ ಅಂದ್ರೆ ಇದು ಮೂಲತಃವಾಗಿ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ಕುಶೇಲಪುರ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ಕುಶೇಲಪುರ ಒಂದು ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ನೃತ್ಯ ಯಾವುದಪ್ಪ ಅಂತಂದ್ರೆ ಅದು ನಾವು ಕೂಚಿಪುಡಿ ಅಂತ ನೋಡ್ತೀವಿ. ಇನ್ನು ಸತ್ರಿಯ ಮೋಸ್ಟ್ ಇಂಪಾರ್ಟೆಂಟ್ ಅಸ್ಸಾಂ ರಾಜ್ಯ ಅಂತ. ಓಕೆ, ಅಸ್ಸಾಂ ರಾಜ್ಯದ ಒಂದು ನೃತ್ಯ ಯಾವುದಪ್ಪ ಅಂದ್ರೆ ಸತ್ರಿ ಅಂತ. ಕಥಕ್ ಯಾವುದಪ್ಪ ಅಂದ್ರೆ ಉತ್ತರ ಭಾರತ ಅಂತ, ಉತ್ತರ ಭಾರತ. ಇನ್ನು ಈ ಕಥಕ್ಕಳಿ ಯಾವುದಪ್ಪ ಅಂತಂದರೆ ಕೇರಳ ಅಂತೇಳಿ ನೋಡ್ತೀವಿ. ಓಕೆ, ಇಲ್ಲಿ ಬನ್ನಿ ಸ್ನೇಹಿತರೆ. ಹಾಗಾದರೆ ಯಾವ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂತ ಹೆಂಗೆ ನೆನ್ಪಿಡ್ಬೇಕಪ್ಪ? ಇಲ್ಲಿ ನೋಡಿ, ನಾನು ನಿಮ್ಗೆ ಆಲ್ರೆಡಿ ಏನಪ್ಪ ಅಂತಂದರೆ ಹೇಳಿದ್ದೇನೆ. ಸೊ ಈಗ ನಾನು ನಿಮಗೆ ಫಸ್ಟ್ ಕ್ಲೀವ್, ಸೊ ಈಗ ನಾನು ಏನು ಕೊಡ್ತೀನಿಪ್ಪ ಅಂತಂದರೆ ಈ ಕೇರಳ ರಾಜ್ಯದಿಂದಲೇ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಇವಾಗ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ಕೇರಳ ರಾಜ್ಯದಲ್ಲಿ ಏನಪ್ಪ ಅಂತಂದ್ರೆ ಅತ್ಯಂತ ಸರಳವಾಗಿರ್ತಕ್ಕಂಥ ನಿಮಗೊಂದು ಲಾಜಿಕ್ ಇದೆ. ಓಕೆ, ಏನು ರೀ ಸರ? ಓಕೆ, ಈ ಕೇರಳ ರಾಜ್ಯದಲ್ಲಿ ಬರ್ತಕ್ಕಂಥ 2 ನೃತ್ಯ ಕಂಡು ಬರ್ತಾವ. ಒಂದು ಯಾವುದಪ್ಪ ಅಂದರೆ ಒಂದು ಮೋಹಿನಿಯಟ್ಟಂ ಅಂತ, ಮತ್ತೊಂದು ಮೋಹಿನಿಯಟ್ಟಂ ಅಲ್ಲ, ಒಂದು ಕಥಕ್ಕಳಿ ಅಂತ, ಮತ್ತೊಂದು ಮೋಹಿನಿಯಟ್ಟಂ. ಕರೆಕ್ಟ್, ಮೋಹಿನಿಯಟ್ಟಂ. ಈಗ ಅದ್ರ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಈಗ ನಾವೇನು ನೋಡೋಣಪ್ಪ ಅಂತಂದರೆ ಕೇರಳ ರಾಜ್ಯಕ್ಕೆ ಬಂದಾಗ ಈಗ ಈ ನೃತ್ಯಗಾರ ಯಾವ ಥರನಾಗಿ ಈಗ ನೆನ್ಪಿಡಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟು ಯಾವ ರಾಜ್ಯ? ಕೇರಳ. ಇಲ್ಲಿ ನೋಡಿಪ್ಪ, ಈ ಕೇರಳ ಅಂತ ಈ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮಗೇನು ಗೊತ್ತಿರಬೇಕಪ್ಪ ಅಂದರೆ ಒಂದಿಷ್ಟು ಪದಗಳನ್ನು ನನ್ನ ಹೆಸರುಗಳನ್ನ ಹೇಳ್ತೀನಿ ನಾನು. ಮೊದಲನೇದಾಗಿ ಏನಪ್ಪ ಅಂತಂದರೆ ನಾಯರ್ ಅಂತ. ಏನೋ ನಾಯರ್, ಯಾವ ವ್ಯಕ್ತಿಯ ಮುಂದೆ ನಾಯರ್ ಅಂತ ಇರ್ತದಲ್ಲ ಅದು ಯಾವಾಗಲೂ ಆಲ್ಮೋಸ್ಟ್ 99% ಕೇರಳ ಆಗಿರ್ತದ, ನಾಯರ್ ಆಗಿರಬಹುದು. ಸೊ ಅದೇ ಥರನಾಗಿ ಏನಪ್ಪ ಅಂದ್ರೆ ಕುಟ್ಟಿ ಅಂತ ಬರ್ತದೆ. ಓಕೆ, ಸೊ ಯಾರ ಹೆಸರಿನೊಳಲ್ಲಿ ಕುಟ್ಟಿ ಅಂತ ಬರ್ತದೋ, ಕುಟ್ಟಿ ಅಥವಾ ಪುಟ್ಟಿ, ಕುಟ್ಟಿ, ಪುಟ್ಟಿ, ನಾಯರ್, ಮೊದಲಿಯಾರ್. ಕೆಲವು ವ್ಯಕ್ತಿಗಳ ಹೆಸರು ಕೊಟ್ಟೇನಪ್ಪ, ಅವ್ರು ಮುಂದೆ ಲಾಸ್ಟ್ ಏನಾದರೂ ಹೆಸರು ಅಡ್ರೆಸ್ ಮೊದಲಿಯಾರದ ಬಂತಪ್ಪ ಅಂದ್ರೆ ಅದು 100% ಏನಪ್ಪ ಅಂದ್ರೆ ಕೇರಳ ರಾಜ್ಯ ಆಗಿರ್ತದ. ಇನ್ನು ನಂಬೂದರಿ, ಮೋಸ್ಟ್ ಇಂಪಾರ್ಟೆಂಟು ನಂಬೂದರಿ ಅಂತ ಬಂತಪ್ಪ ಅಂದ್ರೆ ಅದು ಕೂಡ ಯಾವ ರಾಜ್ಯ? ಕೇರಳ. ಓಕೆ, ಇನ್ನು ಮೆನನ್ ಅಂತ ಇದ್ರೆ ಮೆನನ್, ಮೋಸ್ಟ್ ಇಂಪಾರ್ಟೆಂಟು. ಇವೆಲ್ಲ ಹೆಸರುಗಳು ಈ ಬಂದವಪ್ಪ ಅಂತಂದ್ರೆ ಅದು ಯಾವ ರಾಜ್ಯ ಆಗಿರ್ತಾ? ಕೇರಳ ರಾಜ್ಯ. ಅರ್ಥ ಆಯ್ತಾ? ಮೆನನ್ ಅಂತ ಇರಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಒಂದೀಗ ನಾಯರನ್ನ ಹಿಡ್ಕೊಂಡು ಮೆನನ್. ಇಷ್ಟರೊಳಗೆ ಏನಪ್ಪ ಅಂತಂದ್ರೆ ಅವ್ರು ಏನಾದರೂ ಪುರುಷ ಆಗಿದ್ರೆ ಅವ್ರ ನೃತ್ಯ ಯಾವುದಪ್ಪ ಅಂತಂದ್ರೆ ಕಥಕ್ಕಳಿ. ಅವ್ರ ನೃತ್ಯ ಕಥಕ್ಕಳಿ. ಅವ್ರೇನು ಮಹಿಳೆ ಆಗಿದ್ದಾರ, ಅವ್ರೇನಾದ್ರು ಹುಡುಗಿ ಆಗಿದ್ರಿ, ಮಹಿಳೆ ಆಗಿದ್ದರೆ ಅವ್ರ ನೃತ್ಯ ಯಾವುದಪ್ಪ ಅಂದ್ರೆ ಮೋಹಿನಿ
ಎಟ್ಟಮ್ ಅಂತ. ಸೊ ನಿಮಗೆ ಏನಿರಬೇಕು ಗೊತ್ತಿರಬೇಕು. ಇದು ಲಾಜಿಕ್ ಅರ್ಥ ಆಯ್ತು ಅಂತೇಳಿ ಅಂದ್ಕೊಳ್ತೀನಿ. ಇದು ಬರೀ ಕೇರಳ ರಾಜ್ಯದ ಹಿಂಗೆ ನೆನ್ಪಿಡಬೇಕು. ಇನ್ನು ಅದಾದಮೇಲೆ ಇನ್ನು ಬನ್ನಿ ಸ್ನೇಹಿತರೆ, ಇನ್ನು ಯಾವುದಪ್ಪ ಅಂತಂದರೆ ಈಗ ಕಥಕ್ ಸರ ಹೆಂಗೆ ನೆನ್ಪಿಡಬೇಕು. ಓಕೆ, ಇಲ್ಲಿ ನೋಡಿ ಈಗ ನಾವು ಮುಂದಿನ ಒಂದು ನೃತ್ಯ ನೋಡ್ತೀವಿ. ಸೊ ಯಾವುದಪ್ಪ ಅಂದ್ರೆ ಉತ್ತರ ಭಾರತದಲ್ಲಿ ಪರಿಚಯಿಸಿರ್ತಕ್ಕಂಥ ಕಥಕ್ ಎಂಬ ಒಂದು ನೃತ್ಯ. ಸರ್ ಈ ಕಥಕ್ ನೃತ್ಯವನ್ನು ಸರ ಈಗ ಈಗ ನೆನ್ಪಿಡ್ಬೇಕಂತೇಳಿ ಈಗ ನಾವು ನೋಡಿದಾಗ ಈ ಯಾವ ಒಂದು ಈ ಕಲಾವಿದರ ಹೆಸರ ಮುಂಭಾಗದಲ್ಲಿ ಮಹಾರಾಜ ಅಂತ ಬರ್ತದೆ ನೋಡ್ರಿ. ಓಕೆ, ಇಲ್ಲಿ ನೋಡಿ. ಸೊ ಓಕೆ, ಎಸ್, ಕಥಕ್ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಒಂದು ನೃತ್ಯ ಯಾವುದಪ್ಪ ಅಂದ್ರೆ ಕಥಕ್. ಸೊ ಮೋಸ್ಟ್ ಇಂಪಾರ್ಟೆಂಟು ಮಹಾರಾಜ. ಯಾವ ರಾಜ? ಮಹಾರಾಜ. ಓಕೆ, ಇಲ್ಲಿ ಕಥಕ್ ಅಂತ ಈ ಹೆಸರು ಮುಂದೆ ಏನಪ್ಪ ಅಂದ್ರೆ ಈಗ ಮಹಾರಾಜ ಅಂತ ಬರ್ತದೆ. ಮಹಾರಾಜ ಬಂದವರು ಕಥಕ್. ಅದಕ್ಕೊಂದು ಸ್ಮಾಲ್ ಟ್ರಿಕ್ ಅದನ್ನ ಅಸಲು ಬಾಬಿ ಮಹಾರಾಜ ಅಂತ. ಅಸಲು ಬಾಬಿ ಮಹಾರಾಜ ಅಂತ ಸುಮ್ಮನೆ ಒಂದು ಲಾಜಿಕ್ ಇದು. ಅಸಲು ಬಾಬಿ ಮಹಾರಾಜ. ಇಲ್ಲಿ ನೋಡಿ ಸ್ನೇಹಿತರೆ, ಏನಪ್ಪ ಅಂತಂದ್ರೆ ಅಸಲು ಬಾಬಿ ಮಹಾರಾಜ ಅಂದ್ರೆ ಏನು? ಓಕೆ, ಅಸಲು ಬಾಬಿ ಮಹಾರಾಜ ಅಂದ್ರೆ ಏನಪ್ಪ ಅಂತಂದ್ರೆ ಸೊ ಅಂತಂದ್ರೆ ಅಚ್ಚು ಮಹಾರಾಜ ಅಂತ. ಓಕೆ, ಎಸ್, ನೋಡಿ ಅಂದ್ರೆ ಏನಪ್ಪ ಅಂದ್ರೆ ಈಗ ಅಚ್ಚು ಮಹಾರಾಜಂದ ಸುಖದೇವ ಮಹಾರಾಜ, ಲಚ್ಚು ಮಹಾರಾಜ, ಬೃಂದಾವನ ಮಹಾರಾಜ, ಬಿರ್ಜು ಮಹಾರಾಜ. ಓಕೆ, ಈ ಥರನಾಗಿ ನಿಮ್ಗೆ ಏನಿರಬೇಕು ಗೊತ್ತಿರಬೇಕು. ಇನ್ನು ಬನ್ನಿ. ಸೊ ಈಗ ಮಣಿಪುರಿ ಬಂತು ಅನ್ಕೋರಿ. ಏನು ಬಂತು? ಈಗ ಮಣಿಪುರಿ. ಸರ್ ಈಗ ಮಣಿಪುರಿ ನೃತ್ಯ ಬಂದಾಗ ಸರ್ ಹೆಂಗೆ ನೆನ್ಪಿಡಬೇಕು? ಭಾಳ ಇಂಪಾರ್ಟೆಂಟು. ಈಗ ಮಣಿಪುರಿ ಅದೇನಾರು ಈ ಬಂತಪ್ಪ ಅಂದ್ರೆ ಅವ್ರ ಮುಂಭಾಗದಲ್ಲಿ ಜವೇರಿ ಸೋದರಿಯರಂತ, ಜವೇರಿ ಸಿಸ್ಟರ್ಸ್ ಅಂತ ಕಂಡು ಬರ್ತಾರೆ, ಜವೇರಿ ಸೋದರಿಯರು. ಓಕೆ, ಜವೇರಿ ಅಂತ ಈ ಪದ ಬಂತಪ್ಪ ಅಂತಂದ್ರೆ ತಿಳ್ಕೊಂಬಿಡಿ 100% ಇದು ಏನಾಗಿರ್ತದ? ಮಣಿಪುರಿ ಆಗಿರ್ತದ. ಸರ್ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ. ಮಹಾರಾಜ್ ಕೊಟ್ರಲ್ಲ ಸರ್, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ. ಇದಕ್ಕೊಂದು ದಾನಸೂರ ಅಂತ ನೆನ್ಪಿಡಿ. ದಾನಸೂರ. ಓಕೆ, ಇಲ್ಲಿ ಜವೇರಿ ಸಿಸ್ಟರ್ಸ್ ಹೆಂಗಂದ್ರೆ ದಾನಸೂರ ಅದ್ರ. ದ ಅಂದ್ರೆ ದರ್ಶನ ಜವೇರಿ, ನಯನ ಜವೇರಿ, ಸುವರ್ಣ ಜವೇರಿ, ರಂಜಿತಾ ಜವೇರಿ. ಇನ್ನು ಅದೇ ಥರನಾಗಿ ಈಗ ಒಡಿಶಿ ಬನ್ನಿರಿ. ಸರ್ ಈ ಒಡಿಶಿ ಏನಪ್ಪ ಅಂತಂದ್ರೆ ಸರಿ ಒಡಿಶಿ ನೃತ್ಯ ಬಂದಾಗ ಹೆಂಗೆ ನೆನ್ಪಿಡಬೇಕ್ರಿ? ಒಂದು ಟ್ರಿಕ್ ಕೊಡ್ತೀನಿ. ಒಂದು ಮಹಾಪಾತ್ರ ಯಾವ ಹೆಸರಿನ ಹಿಂದ್ಗಡೆ ಮಹಾಪಾತ್ರ ಅಂತ ಇರ್ತಾವೆ, ಯಾವ ಹೆಸರಿನ ಹಿಂದ್ಗಡೆ ಮೋಹಂತಿ ಅಂತ ಇರ್ತಾವೆ. ಇವೆಲ್ಲ ಏನಪ್ಪ ಅಂದ್ರೆ ಒಡಿಶಿ ನೃತ್ಯದ ಕಲಾವಿದರು. ಸೊ ಇನ್ನು ಬನ್ನಿ ಸ್ನೇಹಿತರೆ, ಇನ್ನು ಆಂಧ್ರದ ಕೂಚಿಪಿಡಿ ಅಂತ. ಕೂಚಿಪಿಡಿ ಸರ್ ಇದಕ್ಕೆ ಹೆಂಗ್ರಿ ಸರ್? ಯಾವ ಹೆಸರನ್ನ ರೆಡ್ಡಿ ಅಂತ ಬಂದಿರ್ತಾವೆ, ರೆಡ್ಡಿ 100% ಏನಪ್ಪ ಅಂದ್ರೆ ರೆಡ್ಡಿ ಅಂತ ಬಂದ್ರೆ ಏನಪ್ಪ ಅಂದ್ರೆ ಅದು ಏನಾಗಿರ್ತದ? ಕೂಚಿಪಿಡಿ ನೃತ್ಯ ಆಗಿರ್ತದ. ಸರ್ ಇದಕ್ಕೊಂದು ಏನಾರ ಒಂದು ಸರ್ ಒಂದು ಎಕ್ಸಾಂಪಲ್ ಕೊಡ್ರಿ. ಓಕೆ, ಎಷ್ಟು ಬೇಕ್ರಿ ಇದಕ್ಕೆ? ಯಾರಪ್ಪ ಅಂತಂದ್ರೆ ರೆಡ್ಡಿಗಳಿಗೆ ಏನಪ್ಪ ಅಂದ್ರೆ ಈಗ ಭಾಳ ಜನ ಬಂದಿರ್ತಾರೆ. ಯಾರ್ಯಾರಪ್ಪ ಅಂದ್ರೆ ಇವರು ರೆಡ್ಡಿ ಯಾರಪ್ಪ ಅಂತಂದ್ರೆ ರೆಡ್ಡಿ ಹೆಸರು ಹೇಳೋದೇನು ರಗಡು ಜನ ರೆಡ್ಡಿ ಅದಾರೆ. ಅರ್ಥಾತ ನೋಡಿಲ್ಲಿ. ಆದರೂ ಒಂದು ಎಕ್ಸಾಂಪಲ್ ಇಡಬೇಕಪ್ಪ. ಇದಕ್ಕೊಂದು ಟ್ರಿಕ್ ಐತಿ. ಯಾರು ಬಾರಪ್ಪ ಅಂತೇಳಿ ನೆನ್ಪಿಟ್ರಿ. ಯಾರು ಬಾರಪ್ಪ ಏನು ಸರ್ ಅದು? ಯಾರು ಬಾರಪ್ಪ? ಯಾ ಅಂದ್ರೆ ಯಾಮಿನಿ ರೆಡ್ಡಿ, ರಾ ಅಂದ್ರೆ ರಾಧಾ ರೆಡ್ಡಿ, ಬಾ ಅಂದ್ರೆ ಭಾವನ ರೆಡ್ಡಿ, ರಾ ಅಂದ್ರೆ ರಾಜಾರೆಡ್ಡಿ, ಪ ಅಂದ್ರೆ ಪದ್ಮಾರೆಡ್ಡಿ. ಇದು ಬರೀ ಸ್ವಲ್ಪ ಸಣ್ಣ ಟ್ರಿಕ್ ಇವು. ಅರ್ಥ ಆಯ್ತಾ? ಇಷ್ಟಾದ್ರೂ ಗೊತ್ತಿರಬೇಕು. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಸ್ನೇಹಿತರೆ, ನಾನು ನೋಡ್ತೀನಿ ಏನಪ್ಪ ಅಂದ್ರೆ ಈ ಸಲ SSGD ಏನಪ್ಪ ಅಂದರೆ ಎಜುಕೇಟ್ದವ್ರು ನಿಮಗೆ ಕ್ವಶನ್ ಪೇಪರನ್ನು ಇನ್ಮೇಲೆ ಅವರೇ ತೆಗಿಯೋರು. ಮನೆ CHL ಎಕ್ಸಾಮನ್ನು ಅವರೇ ನಡೆಸಿದ್ದಾರೆ. ಸಾಧ್ಯ ಆದರೆ ಆ CHL ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದು ನಾಳೆ ದಿನ ಏನಪ್ಪ ಅಂದರೆ SSGD ಯಾವ ಮೊದಲು ಬರ್ತದೆ ಅಂತೇಳಿ ಹೇಳ್ತೀನಿ. ಓಕೆ, ಇಲ್ಲಿ ದೆಹಲಿ ಪೊಲೀಸ್ ಕೂಡ ಅವರೇ ಮಾಡಿದ್ದು. ಅಲ್ಲಿ ನೋಡಿದ ಪ್ರಕಾರ ಇನ್ನೇನೂ ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಹೆಚ್ಚು ಏನು ಮಾಡ್ಬೋದಪ್ಪ ಅಂತಂದ್ರೆ ಇತಿಹಾಸದಲ್ಲಿ ಒಂದೆರಡು ಪ್ರಶ್ನೆ ಜಾಸ್ತಿ ಕೇಳ್ಬೋದು. ಅರ್ಥ ಆಯ್ತಾ? ಜಿಯೋಗ್ರಫಿ ಒಂದೆರಡು ಪ್ರಶ್ನೆ ಈಗ ಜಾಸ್ತಿ ಕೇಳ್ಬೋದು. ಕರೆಂಟ್ ಅಫೇರ್ಸ್ನಲ್ಲಿ ಒಂದೆರಡು ಪ್ರಶ್ನೆ ಈಗ ಜಾಸ್ತಿ ಕೇಳ್ಬೋದು. ಎಕನಾಮಿಕ್ಸ್ ಒಂದೆರಡು ಪ್ರಶ್ನೆ ಜಾಸ್ತಿ ಕೇಳ್ಬೋದು. ಇದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬಂದರೆ ಸರ್ ಇನ್ನೆಂಗೆ ಬರ್ಬೋದು? ಬಟ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರ್ಬೋದು. ಸ್ಟೇಟ್ಮೆಂಟ್ ವೈಸ್ ಬರ್ಬೋದು. ಅರ್ಥ ಆಯ್ತಾ? ನೋಡೋಣ. ಈ CHL ನಿಮ್ಮ ಮುಂದೆ ಬಿಡಿಸಿನಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, 5ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನಂತೇಳಿ ಅವಧಿಯ ಇದರ ಉದ್ದೇಶ ಏನಂತ. ಓಕೆ, 5ನೇ ಪಂಚವಾರ್ಷಿಕ ಯೋಜನೆ ಅವಧಿ 1974ರಿಂದ 79 ಆಯ್ತಲ್ಲ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಕ್ವಶನ್ ಕೇಳಿ ಸ್ನೇಹಿತರೆ. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಲ್ಲ, ರಕ್ಷಣಾ ಮತ್ತು ಮಿಲಿಟರಿ ಅಲ್ಲ, ಕೃಷಿ ಮತ್ತು ಅಭಿವೃದ್ಧಿ ಅಲ್ಲ. ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಸಾಧಿಸುವುದು. ಓಕೆ, ಇಲ್ಲಿ ನೋಡಿ ನಾ ನಿಮಗೆ ಈ ಮನಿ ಕ್ಲಾಸಲ್ಲಿ ಕೂಡ ಸೊ ಇವನ್ನ ಏನು ಮಾಡಿದ್ನಪ್ಪ ಅಂದ್ರೆ ಈಗ ಸುದೀರ್ಘವಾಗಿ ನಾನು ನಿಮಗೆ ಇವರೆಲ್ಲ ಒಂದು ಕಡೆ ಏನಪ್ಪ ಅಂತಂದ್ರೆ ಬರೆಸಿಬಿಟ್ಟಿದ್ದೆ. ಸೊ ಇಲ್ಲಿ ಕೂಡ ಏನು ಮಾಡ್ತಾನಪ್ಪ ಅಂತಂದ್ರೆ ಮತ್ತೆ ಒಂದು ಬರೆಸ್ತೀನಿ ತಿಳ್ಕೊರಿ. ಅಲ್ಲಿ ಮನಿ ಕ್ಲಾಸ್ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿನಿ. ಆ ಮಿಸ್ಟೇಕನ್ನು ಇವತ್ತು ಏನಪ್ಪ ಈ ಕ್ಲಾಸಲ್ಲಿ ನೀವೇನು ಮಾಡ್ರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ. ಏನಂತ ಅದೇ ನಾನೀಗ ಹೇಳ್ತೀನಿ. ಓಕೆ, ಎಸ್, ಇಲ್ಲೇ ತಗೋರಿ. ಸೊ ಒಟ್ಟು
12 ಪಂಚವಾರ್ಷಿಕ ಯೋಜನೆ ನೋಡೋಣ. 1 2 3 4 5 6. ಓಕೆ, 6. ಸೊ ಈ ಕಡೆ 6 ಆಯಿತಾ. ಈ ಕಡೆ ಬನ್ನಿ ಸ್ನೇಹಿತರೆ. 7 8 9 10 11 12. ಎಸ್, ಹಾಗಾದರೆ ಸರ್ 1ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನು? ಓಕೆ, ಇಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಪ್ಪ ಅಂತಂದ್ರೆ ಒಂದೊಂದೇ ಪಾಯಿಂಟಲ್ಲಿ ಈಗ ನಾವು ಬರ್ಕೊಂತ ಹೋಗ್ತೀನಿ ಸ್ನೇಹಿತರೆ. ಕೃಷಿ ಅಂತ. ಸೊ 2ನೇದು ಏನಪ್ಪ ಅಂದ್ರೆ ಸೊ ಕೈಗಾರಿಕೆ ಅಂತ. ಓಕೆ, 3ನೇದು ಏನಪ್ಪ ಅಂತಂದ್ರೆ ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ನೀರಾವರಿ ಅಂತ. ಓಕೆ, ಸಾರಿಗೆ ಮತ್ತು ನೀರಾವರಿ ಅಂತ. ಇನ್ನು 4ನೇ ಪಂಚವಾರ್ಷಿಕ ಯೋಜನೆ ನೋಡಿರಿ, ಇಲ್ಲಿ ಏನಪ್ಪ ಅಂತ ಸ್ವಲ್ಪ ನಾನು ಮಿಸ್ಟೇಕ್ ಮಾಡೀನಿ. 4ನೇದಕ್ಕೆ 6ನೇದಕ್ಕೆ 6ನೇದಕ್ಕೆ ಹೋಗಿ 4ನೇದಕ್ಕೆ ಹೇಳಿರಬೇಕು. ಇಲ್ಲಿ ಏನಪ್ಪ ಅಂತಂದ್ರೆ ಸೊ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಸ್ಥಿರತೆಯೊಂದಿಗೆ ಬೆಳವಣಿಗೆ. ಹೆಂಗರೆ ಸ್ಥಿರತೆಯೊಂದಿಗೆ ಬೆಳವಣಿಗೆ ಅಂದ್ರೆ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆ ಅಂತ. ಸ್ವಾವಲಂಬನೆ ಎಂಬುದೇನಪ್ಪ ಅಂದ್ರೆ 4ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ. ಇನ್ನು 5ನೇದು ಏನಪ್ಪ ಅಂದ್ರೆ ಈಗ ತಾನು ನೋಡಿದ್ವಿ, ಬಡತನ ನಿರ್ಮೂಲನೆ. ಓಕೆ, ಬಡತನ ನಿರ್ಮೂಲನೆ ನೋಡ್ರಿಪ್ಪ. ಈಗ ಈ ಓದ್ ಶಿಫ್ಟಲ್ಲಿ ಏನು ಕೇಳಿದ್ರು? 2ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಕೇಳಿದ್ರು, 2ನೇದು ಕೇಳಿದ್ರು, ಇಲ್ಲಿ 5ನೇದು ಕೇಳ್ಯಾರ. ಅದಕ್ಕೆಲ್ಲ ಪಂಚವಾರ್ಷಿಕ ಯೋಜನೆ ನಿಮಗೆ ಏನಿರಬೇಕು? ಗೊತ್ತಿರಬೇಕು. ಅರ್ಥ ಆಯ್ತಾ? 6ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಪ್ಪ ಅಂದ್ರೆ ಆರ್ಥಿಕ ಉದಾರೀಕರಣ ಅಂತ. ಆರ್ಥಿಕ ಸೊ ಈ ಉದಾರೀಕರಣ ಅಂತ ನಾವು ನೋಡ್ತೀವಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟು 7ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಪ್ಪ ಅಂದ್ರೆ ಓಕೆ ಆಹಾರ ಮತ್ತು ಉದ್ಯೋಗ ಉತ್ಪಾದನೆ ಅಂತ. ಓಕೆ, ಆಹಾರ ಮತ್ತು ಉದ್ಯೋಗ ಸೊ ಇವು ಉತ್ಪಾದನೆ ಅಂತೇಳಿ ಏನು ಮಾಡ್ತೀವಿ ನೋಡ್ತೀವಿ. ಇನ್ನು 8ನೇದು ಏನಪ್ಪ ಅಂತಂದ್ರೆ ಆರ್ಥಿಕ ಹಣಕಾಸು ಸುಧಾರಣೆ ಮತ್ತು ಮಾನವ ಸಂಪನ್ಮೂಲ. ಆರ್ಥಿಕ ಹಣಕಾಸು ಮತ್ತು ಮಾನವ ಸಂಪನ್ಮೂಲ ಅಂತ. ಓಕೆ, ಮಾನವ ಸಂಪನ್ಮೂಲ ಅಂತೇಳಿ ಸೊ ನಿಮ್ಗೆ ಏನಿರಬೇಕಪ್ಪ ಗೊತ್ತಿರಬೇಕು. ಸರ್ 9ನೇದು ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಪ್ಪ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸೊ ಸಮಾನತೆ ಅಂತ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಅಂತ ನಾವು ನೋಡ್ತೀವಿ. ಸರ್ 10ನೇ ಪಂಚವಾರ್ಷಿಕ ಉದ್ದೇಶ ಏನಪ್ಪ? 10 ವರ್ಷದಲ್ಲಿ ಓಕೆ 10 ವರ್ಷದಲ್ಲಿ ಜನರ ಆದಾಯವನ್ನು ಏನು ಮಾಡೋದು? ಆದಾಯವನ್ನು ಡಬಲ್ ಮಾಡೋದು. ಅದರ ಜೊತೆಗೆ ಏನಪ್ಪ ಅಂತಂದರೆ ತೋಟಗಾರಿಕೆ, ಆರ್ಟಿಕಲ್ಚರ್ ಇಲ್ಲಿ ಒತ್ತನ್ನು ಕೊಡ್ತಾರೆ, ತೋಟಗಾರಿಕೆ. ಓಕೆ, ಇನ್ನು 11ದು ಏನಪ್ಪ ನೋಡಿ, 11ದು ಏನಪ್ಪ ಅಂದ್ರೆ ತೀವ್ರಗತಿಯಲ್ಲಿ ಅಂತರ್ಗತ ಬೆಳವಣಿಗೆ ಅಂತ. ಓಕೆ, ಸೊ ತೀವ್ರಗತಿಯಲ್ಲಿ ಯಾವ ಬೆಳವಣಿಗೆ? ಅಂತರ್ಗತ ಬೆಳವಣಿಗೆ ಅಂತೇಳಿ ನಾವು ನೋಡ್ತೀವಿ. ಓಕೆ, ಅಂತರ್ಗತ ಬೆಳವಣಿಗೆ. ಸೊ ಇನ್ನು 12ದು ಏನಪ್ಪ ಅಂದ್ರೆ ಸುಸ್ಥಿರ ಅಂತರ್ಗತ ಬೆಳವಣಿಗೆ. ಓಕೆ, ಸೊ ಈ ಥರನಾಗಿ ಅಂತರ್ಗತ ಬೆಳವಣಿಗೆ. ಓಕೆ, ಯಾರೇ ಇಷ್ಟೇನಪ್ಪ ಅಂತಂದ್ರೆ 12 ಪಂಚವಾರ್ಷಿಕ ಯೋಜನೆ ಉದ್ದೇಶಗಳಾಗಿದ್ದು ಸ್ನೇಹಿತರೆ. ಇದೇ ಥರನಾಗಿ ಏನಪ್ಪ ಅಂದ್ರೆ ನೀವು ಕೂಡ ಎಲ್ಲವನ್ನು ನೋಟ್ಸ್ ಮಾಡ್ಕೋರಿ. ಎಸ್, ಇನ್ನು 3ನೇ ಪ್ರಶ್ನೆಗೆ ಬನ್ನಿ ನೋಡಿ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಯಾವ ಒಲಿಂಪಿಕ್ನಲ್ಲಿ ರಾಜ್ಯವರ್ಧನ್ ಸಿಂಗ್ ರಾಠೋಡ್ ಅವರು ಸೊ ಶೂಟಿಂಗ್ನಲ್ಲಿ ಬೆಳ್ಳಿ ಪದಕ ಪಡೆದಂಥ ಪ್ರಶ್ನೆ ಆಗಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಒಲಿಂಪಿಕ್ ಸ್ಪೋರ್ಟ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಆಲ್ರೆಡಿ ಸ್ಪೋರ್ಟ್ಸ್ 2 ಕ್ಲಾಸನ್ನು ಮಾಡಿದ್ದೇನೆ. ಈ ನೆಕ್ಸ್ಟ್ ಮಾಡೋದು ಈ ಯಾವುದಪ್ಪ ಅಂತಂದ್ರೆ ಈ ಒಲಿಂಪಿಕ್ ಬಗ್ಗೆ ಮಾಡ್ತೀನಿ, ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಅದನ್ನು ಕೂಡ ಸೊ ನೀವೇನು ಮಾಡಿರಪ್ಪ ಅಂತಂದ್ರೆ ನೋಡ್ಕೊಂಡು ಬರ್ರಿ. ಓಕೆ, ಎಸ್, ಹಲೋ ಹೇಳಕ್ಕೆ ನಾನು ಕ್ಲಾಸ್ ಮಾಡೋದಂತ ನಿನಗೆ ಆಮೇಲೆ ಮಾಡ್ತೀನಿ. ಇಲ್ಲ ನಾನು ಕ್ಲಾಸ್ ಮಾಡೋದಂತ ತಡಕ್ಕೆ. ಓಕೆ, ಎಸ್, ನೋಡಿ ಈಗ ಯಾವ ಒಲಿಂಪಿಕ್ನಲ್ಲಿ ರಾಜ್ಯವರ್ಧನ್ ಸಿಂಗ್ ರಾಠೋಡ್ ಅವರು ಶೂಟಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದರು ಅಂತೇಳಿ ಆಗಿದೆ. 2008 ಸಿಡ್ನಿ ಒಲಿಂಪಿಕ್, 1990 ಅಟ್ಲಾಂಟಾ ಒಲಿಂಪಿಕ್, 2004 ಅಥೆನ್ಸ್ ಒಲಿಂಪಿಕ್. ಎಸ್ ನೋಡಿ ಸ್ನೇಹಿತರೆ, ರಾಜ್ಯವರ್ಧನ್ ಸಿಂಗ್ ರಾಠೋಡ್ ಅಂತೇಳಿ ನಾವು ನೋಡ್ತೀವಿ. ಓಕೆ, ಸೊ ರಾಜ್ಯವರ್ಧನ್ ಸಿಂಗ್ ಈ ರಾಠೋಡ್ ಏನಪ್ಪ ಅಂತಂದರೆ ಇವ್ರು ಬನ್ನಿ ಫಸ್ಟ್ ಆಪ್ಷನ್ಸು 2000 ಬೀಜಿಂಗ್ ಒಲಿಂಪಿಕ್. ಇದು ತಪ್ಪು. ಯಾಕಪ್ಪ ಅಂದ್ರೆ 2000 ಒಲಿಂಪಿಕಲ್ಲಿ ಏನಪ್ಪ ಅಂತಂದ್ರೆ ಇವರಿಗೆ ಯಾವುದೇ ಮೆಡಲಲ್ಲಿ ಬರಲಿಲ್ಲ. ಓಕೆ, ಎಸ್, ಇದು 2000. ಓಕೆ, ಇದು ತಪ್ಪು. ಯಾಕಂದ್ರೆ ಇಲ್ಲಿ ಭಾರತಕ್ಕೆ 3 ಮೆಡಲ್ ಬರ್ತವೆ. ಇಲ್ಲಿ ಏನಪ್ಪ ಅಂದ್ರೆ 1 ಬಂಗಾರ ಬರ್ತದೆ, ಸೊ 2 ಕಂಚು ಬರ್ತವೆ. ಇಲ್ಲಿ ಯಾವುದೇ ಬೆಳ್ಳಿ ಬರಲಿಲ್ಲ. ಸಿಡ್ನಿಯಲ್ಲಿ ಬನ್ನಿ ಸ್ನೇಹಿತರೆ, ಸಿಡ್ನಿ ಕೂಡ ತಪ್ಪು. ಯಾಕೆ? ಇಲ್ಲಿ ಕೂಡ ಬೆಳ್ಳಿ ಬರಲ್ಲ. 1 ಏನಪ್ಪ ಅಂದ್ರೆ ಕಂಚು ಬಂತು. ಇಲ್ಲಿ ಭಾರತ ಮೊಟ್ಟ ಮೊದಲ ಮಹಿಳೆ ಏನಪ್ಪ ಅಂತಂದ್ರೆ ಸೊ ಇಲ್ಲಿ ಒಲಿಂಪಿಕ್ ಮೆಡಲ್ ಪಡಿತಾಳೆ.
1990ರಲ್ಲಿ ತಪ್ಪು, ಇಲ್ಲಿ ಕೂಡ ಏನಪ್ಪ ಅಂದ್ರೆ ಬೆಳ್ಳಿ ಬರಲ್ಲ, ಇಲ್ಲಿ ಕೂಡ ನಮಗೆ ಒಂದೇ ಕಂಚು ಬಂತು. ಲಿಯಾಂಡರ್ ಪೇಸ್ ಟೆನ್ನಿಸ್. ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 2004. ಅರ್ಥ ಆಯ್ತಾ? 2004ರ ಅಥೆನ್ಸ್ ಒಲಿಂಪಿಕಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ರಾಜೀವ್ ಸಿಂಗ್ ರಾಠೋಡ್ ಅವರು ಇಲ್ಲಿ ಏನು ಗೆಲ್ತಾರ? ಬೆಳ್ಳಿಯನ್ನು ಗೆಲ್ತಾರೆ. ಹಾಗಾದ್ರೆ ಒಂಚೂರು ಏನು ಮಾಡೋಣಪ್ಪ ಅಂತಂದರೆ ಇಲ್ಲಿವರೆಗೆ ಈಗ ನಮ್ಮ ಈ ಭಾರತ ಏನಪ್ಪ ಅಂತಂದರೆ ಎಷ್ಟು ಪದಕಗಳು ಗೆದ್ದೈತಿ ಏನು ಎಂಬುದೇನಪ್ಪ ಅಂದ್ರೆ ಸುದೀರ್ಘವಾಗಿ ನಾನು ನೋಡ್ಕೊಂಡು ಬಂದುಬಿಡೋಣ ಸ್ನೇಹಿತರೆ. ಓಕೆ, ಇಲ್ಲಿ ಸಮಯ ಭಾಳ ಕಡಿಮೆ ಐತಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಪೋರ್ಟ್ಸ್ ಕ್ಲಾಸಲ್ಲಿ ಮಾಡ್ತಾನೆ, ಆದರೂ ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿವರೆಗೆ ಈ ಭಾರತ ಈ ಇಂಡಿಯಾ ಆ್ಯಂಡ್ ಒಲಿಂಪಿಕ್ ಅಂತ ಬರೀತೀನಿ. ಇಂಡಿಯಾ ಪ್ಲಸ್ ಒಲಿಂಪಿಕ್ ಏನು ಸರ ಇದು? ಇಲ್ಲಿವರೆಗೆ ಈ ಭಾರತ ಏನಪ್ಪ ಅಂತಂದ್ರೆ ಈ ಒಲಿಂಪಿಕಲ್ಲಿ ಎಷ್ಟು ಪದಕನ ಪಡೆದುಕೊಂಡಿದೆ ಅದು ನಿಮಗೆ ಏನಿರಬೇಕು? ಗೊತ್ತಿರಬೇಕು. ಓಕೆ, ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಭಾರತ ಮತ್ತು ಈ ಒಲಿಂಪಿಕ್ ಅಂತ, ಓಕೆ, ಭಾರತ ಮತ್ತು ಈ ಒಲಿಂಪಿಕ್ ಅಂತ ನಿಮ್ಗೆ ಏನಿರಬೇಕು? ಗೊತ್ತಿರಬೇಕು. ಎಸ್, ಹಾಗಾದ್ರೆ ಬನ್ನಿ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ಭಾರತ ಒಟ್ಟು ಪದಕ, ಓಕೆ, ಒಟ್ಟು ಏನಪ್ಪ ಅಂದ್ರೆ ಇಲ್ಲಿವರೆಗೆ ಭಾರತ ಪಡೆದಕ್ಕಂಥ ಒಟ್ಟು ಪದಕಗಳು ಎಷ್ಟಪ್ಪ ಅಂತಂದ್ರೆ 41 ಅಂತ. ಸರಿ, ಬಂಗಾರ ಎಷ್ಟು? ಓಕೆ, ಒಟ್ಟು ಪದಕ ಇಷ್ಟ ಆದ್ರೆ ಸರಿ, ಇದ್ರಾಗ ಬಂಗಾರ ಎಷ್ಟು? 10 ಬಂಗಾರ ಪಡ್ಕೊಂಡಿವಿ. ಎಷ್ಟು? ಇದನ್ನು ಹಿಂಗೆ ನೋಡೋಕ್ಕಿಂತ ಏನಪ್ಪ ಅಂದ್ರೆ ಓಕೆ, ಈಗ 41 ಇದೆಲ್ಲ. ಈಗ ಇದ್ರಾಗ ಏನಪ್ಪ ಅಂದ್ರೆ ಮತ್ತೆ 3 ಭಾಗ ಮಾಡೋಣ. 1, 2, 3 ಅಂತ. ಓಕೆ, ಏನು ಸರ? ಇಲ್ಲಿ ಬಂಗಾರದ ಪದಕ ಸರ್. ಇಲ್ಲಿಗ ಸರ ಬೆಳ್ಳಿ ಪದಕ ಸರ್. ಇಲ್ಲಿ ಕಂಚಿನ ಪದಕ ಸರ್. ಒಟ್ಟು ಪದಕ ಏನಪ್ಪ ಅಂತಂದ್ರೆ ಸರಿ 41 ಅಂತೇಳಿ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಸರ್. 10 ಬಂಗಾರ ಪದಕ ಪಡೆದ್ವಿ ಸರ್, 10 ಬೆಳ್ಳಿ ಪದಕ ಪಡೆದ್ವಿ, 21 ಕಂಚು ಪಡೆದ್ವಿ. ಎಲ್ಲ ಸೇರಿ ಒಟ್ಟು 41 ಪದಕಗಳು. ಅರ್ಥ ಆಯ್ತಾ? ಒಟ್ಟು 41 ಪದಕವನ್ನು ಬಟ್ಟ ಈಗ ಹೇಳ್ತೀನಿ. ಆಮೇಲೆ ವಿಡಿಯೋ ಪಾಸ್ ಮಾಡಿರಿ, ನೋಡ್ರಿ. ಎಸ್, ಇಲ್ಲಿ ಎಸ್ ಬನ್ನಿ ಸ್ನೇಹಿತರೆ. ಹಾಗಾದರೆ ಸರ ಇಲ್ಲಿ ಫಸ್ಟ್ ನಾವು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಭಾರತದ ಹಾಕಿ ತಂಡವನ್ನು ಮುಖ್ಯ ಬಂದುಬಿಡ್ತೀನಿ. ಏನಪ್ಪ ಭಾರತೀಯ ಹಾಕಿ ತಂಡ. ಓಕೆ, ಆಕಿ ಈಕೆ ಅಂದರೆ ಈ ಆಕಿ ಈಕೆ ಎಲ್ಲ ಇದೇನಪ್ಪ ಅಂದ್ರೆ ಆಕಿ ಈಕಿ ಯಾರೀಕಿ? ಭಾರತ ಮಾತೆ. ಭಾರತದ ಹಾಕಿ ತಂಡ ಏನಪ್ಪ ಅಂತಂದ್ರೆ ಇಲ್ಲಿ ಒಟ್ಟಾರೆ ಇರ್ತಕ್ಕಂಥ ಒಟ್ಟು 13 ಪದಕ ಪಡೆದ. 13 ಪದಕ ಹಾಕಿ ತಂಡ ಪಡೆದಷ್ಟು 13 ಪದಕಗಳು. ಓಕೆ, 13 ಪದಕ ಪಡೆದೈತಿ. ಕ್ಲಿಯರಾಗಿ ಕಾಣುತ್ತಿಲ್ವ ಅದು? ಓಕೆ, ನೋಡಿರಿ, ಇಲ್ಲಿವರೆಗೆ ಭಾರತ ಪಡೆದಕ್ಕಂಥ ಒಟ್ಟು ಭಾರತ ಹಾಕಿ ತಂಡ ಈ ಒಲಿಂಪಿಕಲ್ಲಿ 13 ಪದಕ ಪಡೆದೈತಿ. ಅದ್ರಾಗೆ ಎಷ್ಟು ಬಂಗಾರ ಎಷ್ಟು ಬೆಳ್ಳಿ ಐತಿ ಒಂದೊಂದು ನಾವು ಏನು ಮಾಡೋಣಪ್ಪ ಅಂದ್ರೆ ನೋಡ್ಕೊಂಡು. ಓಕೆ, 13 ಪದಕ. ಇದ್ರಾಗ ಏನಪ್ಪ ಅಂತಂದ್ರೆ ಈಗ 8 ಬಂಗಾರ ಪಡೆದಿದೆ. ಓಕೆ, 8 ಇದನ್ನು ಈ ಕಡೆ ಬರ್ತೀನಿ ನೋಡ್ರಿ, ಯಾಕಂದ್ರೆ ಸ್ವಲ್ಪ ಈ ಕಡೆ ಫೋಟೋ ಬರ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ 8 ಬಂಗಾರ ಪಡೆದಿದೆ, 1 ಬೆಳ್ಳಿ ಪಡೆದಿದೆ, 1 ಬೆಳ್ಳಿ, 4 ಕಂಚು. ಎಲ್ಲ ಗೊತ್ತಿರ್ಬೇಕಿವ? ಅರ್ಥ ಆಯ್ತು? ಎಸ್, ಯಾವ್ಯಾವ ಸರ ನೋಡಿರಿ, ಪಟ ನಾ ಏನಪ್ಪ ಅಂದರೆ ಇಲ್ಲಿ ಹೇಳ್ಕೊಂಡು ಹೋಗಿಬಿಡ್ತೀನಿ ಸ್ನೇಹಿತರೆ. ಫಸ್ಟು ಬಂಗಾರ ಪಡೆದದ್ದು ಭಾರತ. ಬಂಗಾರ ಎಷ್ಟು ಬರ್ಬೇಕು? ಟೋಟ್ಲು 8 ಬರಬೇಕಲ್ಲ. ಯಾವ್ಯಾವ ಸರ? 1928, 1932, 1936, 1948, 1952, 1952, 1956, 1956, 60ರ ಬೆಳ್ಳಿ, 1964 1 ಬಂಗಾರ, 1980 ಬಂಗಾರ. ಅರ್ಥ 8 1 2 3 4 5 6 7 8 ಖತಮ್. ಇನ್ನು ಬನ್ನಿರಿ ಭಾರತ ಇಲ್ಲಿವರೆಗೆ ಬೆಳ್ಳಿ ಎಷ್ಟು ಸಲ ಪಡೆದ? 1 ಸಲ ಪಡೆದ, 1960 ಮುಗಿತು. ಇನ್ನು ಈ ಭಾರತ ಪಡೆತಕ್ಕಂಥ ಒಟ್ಟು ಕಂಚಿನ ಪದಕ ಒಲಿಂಪಿಕಲ್ಲಿ ಇಂಡಿಯಾ ಭಾರತ ಹಾಕಿ ತಂಡ ಮತ್ತು ಅಷ್ಟು ಹಾಕಿ ಬಗ್ಗೆ ಹೇಳ್ತೀನಿ. 4 ಸಲ ಪಡೆದ. ಯಾವಾಗ? 1968, 1968, 1972,
2020 2024 13 ಪದಕದು. ಇನ್ನು ಎಸ್ ವೈಯಕ್ತಿಕ ಆಟದಲ್ಲಿ ಎಷ್ಟು ಪದಕ ವೈಯಕ್ತಿಕ ಆಟ ಪಟ್ಟ ಏನಪ್ಪ ಅಂದ್ರೆ ವೈಯಕ್ತಿಕ ಆಟದಲ್ಲಿ ಏನಪ್ಪ ಅಂದ್ರೆ ಸೊ ಅಪ್ಪು ನೋಡಿ ಸದ್ದು ಬರ್ಷಂದು ಕುಂತಪ್ಪ ಅಂದ್ರೆ ಸ್ವಲ್ಪ ಸಮಯ ಇದು ಭಾಳ ಇದಾಕೈತಿ, ಅದಕ್ಕೆ ಶಾರ್ಟಾಗಿ ಹೇಳಿಬಿಡ್ತೀನಿ ನೋಡ್ರಿ. ಸರ್ ವೈಯಕ್ತಿಕವಾಗಿ ಏನಪ್ಪ ಅಂತಂದ್ರೆ ನೋಡಿರಿ 1900 ಏನಪ್ಪ ಅಂತಂದ್ರೆ ಸೊ ಒಬ್ಬ ಫಸ್ಟ್ ಇಶ್ಯೂ ಬರೆದ್ಬಿಡ್ತೀನಿ ಬ್ಯಾಡ್ತವ್ರು. 1900 ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಭಾರತದಿಂದ ಸ್ಪರ್ಧೆ ಮಾಡಿ ಏನಪ್ಪ ಅಂದ್ರೆ 2 ಮೆಡಲನ್ನು ಪಡಿತಾನೆ. ಓಕೆ, ಫಸ್ಟ್ ಇಶ್ಯೂನ ಬರ್ಕೊಂಬಿಟ್ರೆ 1900 1 ಮೆಡಲ್, 1950 ಮೆಡಲ್, 51 1996 2000 2004 2008 ಯಾಕಂದ್ರೆ ಇದು ಮಲ್ಟಿಪಲ್ ಬರ್ತಾವೆ. ಓಕೆ, ಇಲ್ಲಿ ಬನ್ನಿ. ಸೊ ಈಗ 2008 ಏನಪ್ಪ ಹೆಸರು 1900 ಯಾರಪ್ಪ ಅಂದ್ರೆ ಸೊ ನಾರ್ಮನ್ ಪ್ರೀಚರ್ಡ್ ಎಂಬ ವ್ಯಕ್ತಿ. ಓಕೆ, ಇದು ಸಂಪೂರ್ಣವಾಗಿ ಇಲ್ಲಿ ಸ್ಪೋರ್ಟ್ಸ್ ಕ್ಲಾಸ್ ಮಾಡ್ತೀನಿ ಅಲ್ಲಿ ನೋಡ್ರಿ. ನಾರ್ಮನ್ ಪ್ರೀಚರ್ಡ್ ಎಂಬ ವ್ಯಕ್ತಿ ಏನಪ್ಪ ಅಂದ್ರೆ ಸೊ 2 ಬೆಳ್ಳಿ ಪಡಿತಾನೆ. ಸೊ ಯಾವ ಆಟದಲ್ಲಿಪ್ಪ ಅಂತಂದ್ರೆ ಸೊ ಹರ್ಡಲ್ಸ್. ಓಕೆ, ಹರ್ಡಲ್ಸಲ್ಲಿ 2 ಬೆಳ್ಳಿ ಪಡಿತಾನೆ. 1951 ಮೋಸ್ಟ್ ಇಂಪಾರ್ಟೆಂಟು. ಸೊ ಇಲ್ಲಿ ಕೆ ಡಿ ಜಾಧವ್ ಅಂತ ಜಾಧವ್ ಅಂತೇಳಿ ಬರ್ತಾನೆ. ಸೊ ಕೆ ಡಿ ಜಾಧವ್ನ ಸ್ಪೋರ್ಟ್ಸ್ ಯಾವುದಪ್ಪ ಅಂದ್ರೆ ಅಪ್ಪು ಇಲ್ಲಿ ಕುಸ್ತಿ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಗೊತ್ತಿರಬೇಕಿವೋ. ಮಹಾರಾಷ್ಟ್ರದವನು ಇವನೇನು ಪಡಿತಾನಪ್ಪ ಅಂದ್ರೆ ಇಲ್ಲಿ ಕಂಚಿನ ಪದಕ ಪಡಿತಾನೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪದಕ ಯಾವುದಪ್ಪ ಅಂದರೆ ಕೆ ಡಿ ಜಾಧವ್. 1990 ಇಲ್ಲಿ ಬನ್ನಿ ಸ್ನೇಹಿತರೆ. ಸೊ ಲಿಯಾಂಡರ್ ಪೇಸ್ ಅಂತ ಬರ್ತಾನೆ. ಲಿಯಾಂಡರ್ ಪೇಸ್ ಏನಪ್ಪ ಅಂತಂದರೆ ಸೊ ಇವನು ಸೊ ಟೆನ್ನಿಸಲ್ಲಿ ಸೊ ಏನು ಪಡಿತಾನಪ್ಪ ಅಂದರೆ ಸೊ ಕಂಚನ್ನು ಪಡಿತಾನೆ. ಇವನು ಕೂಡ ಮೂಲತಃ ಮಹಾರಾಷ್ಟ್ರದವನು. ಇನ್ನು 2000 ಬನ್ನಿ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಭಾರತದ ಮಹಿಳೆಯರ ಪಾಲಿಗೆ ಏನಪ್ಪ ಅಂದ್ರೆ ಇದು ಸುವರ್ಣಯುಗ ಅಂತೇಳಿ ನಾವು ಕರಿಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಕರ್ಣ ಮಲ್ಲೇಶ್ವರಿಯವರು ಏನಪ್ಪ ಅಂದ್ರೆ ಸೊ ವೇಟ್ ಸೊ ಈ ಲಿಫ್ಟಿಂಗಲ್ಲಿ ಏನಪ್ಪ ಅಂದ್ರೆ ಒಂದು ಪದಕ ಪಡಿತಾಳೆ. ಮೋಸ್ಟ್ ಇಂಪಾರ್ಟೆಂಟ್ ಅದು ಕಂಚಿನ ಪದಕ. ಸಿಡ್ನಿ ಒಲಿಂಪಿಕ್ ಅಂತ ಒಲಿಂಪಿಕ್. ಇಲ್ಲಿ ಒಲಿಂಪಿಕಲ್ಲಿ ಪದಕ ಪಡೆದ ಮೊಟ್ಟ ಮೊದಲ ಭಾರತೀಯ ಮಹಿಳೆಯರಪ್ಪ ಅಂದ್ರೆ ಕರ್ಣ ಮಲ್ಲೇಶ್ವರಿ. ಇನ್ನು 2004 ಏನಪ್ಪ ಅಂದ್ರೆ ಈಗ ತಾನೇ ಕೇಳಿದ ಸ್ನೇಹಿತರೆ ರಾಜ್ಯವರ್ಧನ್ ಸಿಂಗ್ ರಾಠೋಡ್ ಅಂತ 50 ಮೀಟರ್ ಶೂಟಿಂಗಲ್ಲಿ ಏನಪ್ಪ ಅಂದ್ರೆ ಏನು ಪಡಿತಾನಪ್ಪ ಅಂದ್ರೆ ಬೆಳ್ಳಿ ಪಡಿತಾನೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬೆಳ್ಳಿ ಅಂತ ಗೊತ್ತಿರಬೇಕು. ಇನ್ನು 2008 ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಭಾರತದ 3 ಮೆಡಲ್ ಬರ್ತಾವೆ. ಭಾಳ ಇಂಪಾರ್ಟೆಂಟ್ ಭಾರತಕ್ಕೆ ಇಂಡಿವಿಜುವಲ್. ಇಲ್ಲಿವ್ರು ಯಾರು ಬಂಗಾರ ತಂದು ಕೊಟ್ಟಿಲ್ಲ ಇಂಡಿವಿಜುವಲ್ದಲ್ಲಿ ನೋಡಿರಿ. 1951 86 92 2004 ಕಂಚು ಬಂದಿದೆ, ಬೆಳ್ಳಿ ಬಂದಿದೆ, ಬಂಗಾರ ಬಂದಿಲ್ಲ. ಹಾಗಾದರೆ ಪ್ರಪ್ರಥಮವರಿಗೆ ಏನಪ್ಪ ಭಾರತಕ್ಕೆ ಒಂದು ವ್ಯಕ್ತಿ ಬಂಗಾರ ತಂದು ಕೊಡ್ತಾನ. ಯಾರಪ್ಪ ಬಂಗಾರದ ಮನುಷ್ಯ? ಅಭಿನವ್ ಬಿಂದ್ರಾ. ಓಕೆ, ಅಭಿನವ್ ಬಿಂದ್ರಾ ಏನಪ್ಪ ಅಂದರೆ ಸೊ ಈಗ 10 ಮೀಟರ್ ಇದು ಸ್ಪೋರ್ಟ್ಸ್ ಯಾವುದಪ್ಪ ಅಂದರೆ ಟ್ರಿಜ್ಗ ಅಂದ್ರೆ ಏನು ಶೂಟಿಂಗ್ ಅಂತ. ಓಕೆ, ಇನ್ನು 10 ಮೀಟರ್ದಲ್ಲಿ ಏನಪ್ಪ ಅಂತಂದ್ರೆ ಸೊ 10 ಮೀಟರ್ ಎಷ್ಟು ಮೀಟ್ರ್ ಅಭಿನವ್ ಬಿಂದ್ರಾ. ಓಕೆ, ಅಭಿನವ್ ಬಿಂದ್ರಾ ಏನಪ್ಪ ಅಂದ್ರೆ 10 ಮೀಟರ್ ಎಷ್ಟು ಮೀಟ್ರು 10 ಮೀಟ್ರ್ ಶೂಟಿಂಗ್ದಲ್ಲಿ. ಇನ್ನು ಅದೇ ಥರ ಬನ್ನಿರಿಪ್ಪ. ಇಲ್ಲಿ ಭಾರತಕ್ಕೆ ಇಲ್ಲಿ 2 ಕಂಚು ಬರ್ತವೆ, 2 ಕಂಚು. ಓಕೆ, ಯಾರಪ್ಪ ಸರ 2 ಕಂಚು ತೊಗೊಂಬಂದರು? ಸೊ ಒಬ್ಬರು ಯಾರಪ್ಪ ಅಂತಂದ್ರೆ ಸೊ ವಿಜೇಂದ್ರ ಸಿಂಗ್ ಅಂತ. ಓಕೆ, ವಿಜೇಂದ್ರ ಸಿಂಗ್ ಅಂತ. ಇವ್ನು ಯಾವುದಪ್ಪ ಅಂತಂದ್ರೆ ಸೊ ವಿಜೇಂದ್ರ ಸಿಂಗ್ ಬಾಕ್ಸಿಂಗ್ ಕಂಚು ಬರ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಸುಶೀಲ್ ಕುಮಾರ್ ಅಂತ ದೆಹಲಿ ಮೂಲದ ವ್ಯಕ್ತಿ ಸುಶೀಲ್ ಕುಮಾರ್. ಇವ್ರು ಏನಪ್ಪ ಅಂತಂದ್ರೆ ಇವರು ಸ್ಪೋರ್ಟ್ಸ್ ಯಾವುದಪ್ಪ ಅಂದ್ರೆ ಕುಸ್ತಿ. ಇವ್ರು ಕೂಡ ಏನಪ್ಪ ಅಂದ್ರೆ ಕಂಚನ್ನ ತರ್ತಾರೆ. ಇನ್ನು ಬನ್ನಿ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟು ಸೊ 2012 ಓಕೆ, 2012 ಏನಪ್ಪ ಅಂತಂದ್ರೆ ಸೊ ಇದು ಲಂಡನ್ ಒಲಿಂಪಿಕ್. ಸರ್ ಇಲ್ಲಿ ಏನಪ್ಪ ಅಂತಂದ್ರೆ ಓಕೆ ರೀ ಎಷ್ಟು ನೋಡಿ ಇಲ್ಲಿ 2012 ಏನಪ್ಪ ಅಂತಂದ್ರೆ ಸೊ ಇಲ್ಲಿ ಭಾರತಕ್ಕೆ ಬಂದಿರತಕ್ಕಂಥ ಒಟ್ಟು ಪದಕಗಳ ಸಂಖ್ಯೆ ಏನಪ್ಪ ಅಂದ್ರೆ 5 ಬರ್ತವೆ ಸ್ನೇಹಿತರೆ. 2012 ಭಾರತಕ್ಕೆ ಇಲ್ಲಿ ಬಂದಿರತಕ್ಕಂಥ ಪದಕಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಸೊ 5 ಪದಕ ಅಂತ ನಮ್ಗೆ ಏನಿರಬೇಕು ಗೊತ್ತಿರಬೇಕು. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಭಾರತಕ್ಕೆ 2 ಬೆಳ್ಳಿ ಬರ್ತವೆ. ಓಕೆ, ಸೊ ಟೋಟಲ್ 5 ಪದಕ 1 2 3 4 5. ಸೊ ಏನಪ್ಪ ಅಂತಂದರೆ ಇಲ್ಲಿ ಬಂದದ್ದು ಬೆಳ್ಳಿ, 3 ಕಂಚು ಬರ್ತವೆ. ಕಂಚು. ಓಕೆ, 1 2 3 4 5.
ಹಾಗಾದರೆ ಬನ್ನಿ ಸರ್ ಇಲ್ಲಿ ಈ ಭಾರತಕ್ಕೆ ಸರ್ ಇಲ್ಲಿ ಭಾರತದಕ್ಕೆ ಏನಪ್ಪ ಅಂತಂದ್ರೆ ಸರ್ ನಮಗೆ ಇಲ್ಲಿ ಬೆಳ್ಳಿ ತಂದು ಕೊಟ್ಟಾರೆ ಯಾರು? ಸೊ ಸುಶೀಲ್ ಕುಮಾರ್ ಅಂತ 2008ರಲ್ಲಿ ಏನಪ್ಪ ಅಂತ ದೆಹಲಿ ಮೂಲದ ವ್ಯಕ್ತಿ 2008ರಲ್ಲಿ ಸೊ ಅಲ್ಲಿ ಕಂಚು ಪಡೆದ ಆ ಸುಶೀಲ್ ಕುಮಾರ್ ಇಲ್ಲಿ ಬಂದು ಏನು ಮಾಡ್ತಾನಪ್ಪ ಅಂದ್ರೆ ನಮಗೆ ಬೆಳ್ಳಿಯನ್ನು ತಂದು ಕೊಡ್ತಾನೆ. ಯಾವ ಆಟಪ್ಪ ಹೇಳಿಬಿಟ್ಟಿದ್ದೀನಿ, ಕುಸ್ತಿ ಅಂತ. ಅದೇ ಥರನಾಗಿ ಏನಪ್ಪ ಅಂದ್ರೆ ಇಲ್ಲಿ ಭಾರತಕ್ಕೆ ಏನಪ್ಪ ಅಂದ್ರೆ ಈ ಒಂದು ಇಲ್ಲಿಗ ಮತ್ತೊಂದು ಏನಪ್ಪ ಅಂದ್ರೆ ಬೆಳ್ಳಿ ಬರ್ತದೆ. ಸೊ ಅದು ಕೂಡ ನಮಗೆ ಏನಿರಬೇಕು ಗೊತ್ತಿರಬೇಕು, ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್ ಮೋಸ್ಟ್ ಇಂಪಾರ್ಟೆಂಟು ವಿಜಯ್ ಕುಮಾರ್ ಅಂತೇಳಿ. ಸೊ ಶೂಟಿಂಗಲ್ಲಿ ಯಾವುದರಲ್ಲಿ ಶೂಟಿಂಗಲ್ಲಿ ಏನಪ್ಪ ಅಂತಂದ್ರೆ ಬೆಳ್ಳಿ ತಂದು ಕೊಡ್ತಾನೆ. ಇನ್ನು ಬನ್ನಿ ಸ್ನೇಹಿತರೆ, ಗಗನ್ ನಾರಂಗ್ ಅಂತ ಶೂಟಿಂಗ್. ಗಗನ್ ನಾರಂಗ್ ಕೂಡ ಇಲ್ಲಿ ನಮಗೆ ಕಂಚು ತಂದು ಕೊಡ್ತಾನೆ. ಅದೇ ಥರನಾಗಿ ಏನಪ್ಪ ಅಂದ್ರೆ ಸೈನಾ ನೆಹ್ವಾಲ್ ಅಂತ ಮಹಿಳೆ. ಓಕೆ, ಸೈನಾ ನೆಹ್ವಾಲ್ ಇಲ್ಲಿ ಏನಪ್ಪ ಅಂದ್ರೆ ಈಕೆಂದು ಸ್ಪೋರ್ಟ್ಸ್ ಯಾವುದ್ರೆ ಬ್ಯಾಡ್ಮಿಂಟನ್ ಅಂತ. ಓಕೆ, ಬ್ಯಾಡ್ಮಿಂಟನ್ದಲ್ಲಿ. ಓಕೆ, ನೆಕ್ಸ್ಟ್ ಏನು ಬನ್ನಿರಿ. ಸೊ ಯಾರಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಮೇರಿ ಕೋಮ್ ಅಂತ. ಅನ್ಬ್ರೇಕೇಬಲ್ ಅಂತೇಳಿ ಒಂದು ಕೃತಿ ಐತಿ, ಮೇರಿ ಕೋಮ್. ಆಟ ಯಾವುದಪ್ಪ ಅಂತಂದರೆ ಮೇರಿ ಕೋಮ್, ಮಣಿಪುರದ ಮಹಿಳೆ, ಬಾಕ್ಸಿಂಗ್ ಅಂತ. ಯಾವುದ್ರೆ ಬಾಕ್ಸಿಂಗ್. ಎಸ್ ಬನ್ನಿ, ಇನ್ನು 2016 ಈಗ ಒಲಿಂಪಿಕ್ ಹೋಗ್ತೀವಿ. ಇಲ್ಲಿ ಬಂದಿರ್ತಕ್ಕಂಥ ಮೆಡಲ್ 2 ಮೆಡಲ್ ಬರ್ತವೆ. ಒಂದು ಬೆಳ್ಳಿ ಬರ್ತದೆ ನೋಡ್ರಿ, ಬೆಳ್ಳಿ ಪಡೆದ ಮೊಟ್ಟ ಮೊದಲ ಭಾರತೀಯ ಮಹಿಳೆ. ಮತ್ತೊಂದು ಏನಪ್ಪ ಅಂದ್ರೆ ಸೊ ಭಾರತಕ್ಕೆ ಕಂಚು ಬರ್ತದೆ. ಏನು ಸರ ಈ ಬೆಳ್ಳಿ ಪಡೆದವ್ರು ಯಾರು? PV ಸಿಂಧು ಅಂತೇಳಿ ನಾವು ನೋಡ್ತೀವಿ. ಸೊ ಪುಸ್ರಲ್ ವೆಂಕಟ್ ಸಿಂಧು ಅಂತ, ಪುಸ್ರಲ್ ವೆಂಕಟ್ ಸಿಂಧು. ಇವ್ರದ್ದು ಆಟ ಕೂಡ ಯಾವುದಪ್ಪ ಅಂದ್ರೆ ಸೊ ಬ್ಯಾಡ್ಮಿಂಟನ್ ಅಂತ ನಮಗೇನಿರಬೇಕು ಗೊತ್ತಿರಬೇಕು. ಬೆಳ್ಳಿ ಪಡೆದ ಮೊಟ್ಟ ಮೊದಲ ಮಹಿಳೆ ಮತ್ತು ಒಲಿಂಪಿಕ್ಕಲ್ಲಿ ಅತಿ ಕಿರಿಯ ವಯಸ್ಸಿನ ಮಹಿಳೆ. ಓಕೆ, 21 ವರ್ಷ 1 ತಿಂಗಳಲ್ಲಿ. ಇನ್ನು ಬನ್ನಿರಿ ಸರ್, ಕಂಚು ಪಡೆದವ್ರು ಯಾರಪ್ಪ ಅಂದ್ರೆ ಸಾಕ್ಷಿ ಮಲ್ಲಿಕ್ ಅಂತ, ಕುಸ್ತಿ. ಓಕೆ, ಸಾಕ್ಷಿ ಮಲ್ಲಿಕ್ ಹರಿಯಾಣದ ಮೂಲದ ಮಹಿಳೆ ಸಾಕ್ಷಿ ಮಲ್ಲಿಕ್. ಸೊ ಈ ಸಾಕ್ಷಿ ಮಲ್ಲಿಕನ ಸ್ಪೋರ್ಟ್ಸು ಕುಸ್ತಿ. ಇನ್ನು ಬನ್ನಿ ಸ್ನೇಹಿತರೆ, ಸೊ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಬರ್ತೀನಿ. ಓಕೆ, ಅಲ್ಲಿ ಸ್ವಲ್ಪ ಜಾಗ ಇಲ್ಲ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಸೊ 2020 ಟೋಕಿಯೋ 2020 ಟೋಕಿಯೋ ಒಲಿಂಪಿಕ್. ಓಕೆ, ಬನ್ನಿರಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಅತಿ ಹೆಚ್ಚು ಮೆಡಲ್ ಬಂದಿದ್ದಿಲ್ಲಿ. ಇಲ್ಲಿವರೆಗೆ 7 ಮೆಡಲ್ ಬರ್ತವೆ ಭಾರತಕ್ಕೆ. ಸೊ 1 ಬಂಗಾರ, ಒಂದಕ್ಕೊಂದು ಕೂಡಿಸ್ತಾರ ನೋಡ್ರಿ, 7 ಮೆಡಲ್ ಬರ್ತವೆ. ಸೊ 1 ಬಂಗಾರ, 2 ಬೆಳ್ಳಿ, 4 ಕಂಚು. ಓಕೆ, ಫಸ್ಟು 1 ಬರ್ಕೋರಿ, 1 ಬಂಗಾರ, ಒಂದಕ್ಕೊಂದು ಕೂಡಿಸ್ರಿ 2, 2 ಕೂಡಿಸ್ರಿ 4, ಫಸ್ಟು ಕೂಡಿಸ್ರಿ 7 ಬಂಗಾರ, 2 ಬೆಳ್ಳಿ, 4 ಕಂಚು, ಒಟ್ಟು 7 ಮೆಡಲ್. ಎಷ್ಟಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಯಾರಿಗೆ ಏನೇ ಮೆಡಲ್ ಬರ್ತದೆ ಅಂತೇಳಿ ನೋಡೋಣ. ಸೊ 1 ಬಂಗಾರ ಪದಕ ಬರ್ತದೆ, ಬಂಗಾರ. 2 ಬೆಳ್ಳಿ ಬರ್ತವೆ, ಬೆಳ್ಳಿ, 1 ಬೆಳ್ಳಿ, 2 ಬೆಳ್ಳಿ. ಇನ್ನು ಸೊ ಇನ್ನೇನಪ್ಪ ಅಂದ್ರೆ ಕಂಚು 4 ಬರ್ತಾವೆ, ಕಂಚು 1, ಕಂಚು 2, ಕಂಚು 3, ಕಂಚು 4. 1 2 3 4 5 6 7. ಎಸ್ ಇಲ್ಲಿ ಬನ್ನಿ ಸ್ನೇಹಿತರೆ, ಏನಪ್ಪ ಸರ್ ಇಲ್ಲಿ ಬಂಗಾರ ಪಡೆದವ್ರು ಯಾರು? ಸೊ ಇಲ್ಲಿ ಈ ಸಂದರ್ಭದಲ್ಲಿಪ್ಪ ಅಂದ್ರೆ ಈ ಬಂಗಾರ ಪಡೆದವ್ರಪ್ಪ ಅಂದ್ರೆ ನೀರಜ್ ಚೋಪ್ರಾ ಅಂತ. ನೀರಜ್ ಚೋಪ್ರಾ ಗೊತ್ತಿರತಕ್ಕಂಥ ವಿಚಾರ. ಯಾವ ಸ್ಪೋರ್ಟ್ಸ್ ಅಪ್ಪ ಅಂದ್ರೆ ಜಾವ್ಲಿನ್ ಥ್ರೋ ಅಂತ ನೋಡ್ತೀವಿ. ಸರ್ ಇಲ್ಲಿ ಬೆಳ್ಳಿ ಪಡೆದವ್ರು ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನಪ್ಪ ಅಂದ್ರೆ ಭಾರತಕ್ಕೆ. ಸೊ ಇಲ್ಲಿ 2 ಬೆಳ್ಳಿ ಬರ್ತಾವೆ, ಅದು ನಿಮ್ಗೆ ಗೊತ್ತಿರಬೇಕು. ಎಸ್ ಇಲ್ಲಿ ರವಿಕುಮಾರ್ ದಯ್ಯಾ ಅಂತ ಬರ್ತಾನೆ, ಕುಸ್ತಿ. ರವಿಕುಮಾರ್ ದಯ್ಯಾ ಅಂತ ಬರ್ತಾನೆ. ರವಿಕುಮಾರ್ ದಯ್ಯಾ ಏನಪ್ಪ ಅಂತಂದ್ರೆ ಸೊ ಓಕೆ, ಇವ್ರದ್ದು ಯಾವ ಆಟದಲ್ಲಿ ಈಗ ನಾವು ನೋಡ್ತೀವಪ್ಪ ಅಂತಂದ್ರೆ ರವಿಕುಮಾರ್ ದಯ್ಯಾ ಇವರು ಈಗ ಕುಸ್ತಿ ಆಟದಲ್ಲಿ ಬೆಳ್ಳಿ ಬಿಡ್ತಾರೆ. ಅದೇ ಥರನಾಗಿ ಏನಪ್ಪ ಅಂತಂದ್ರೆ ಸೊ ಇಲ್ಲಿ PV ಸಿಂಧು ಅಂತ. ಓಕೆ, PV ಸಿಂಧು ಅಲ್ಲ, ಇಲ್ಲಿ PV ಸಿಂಧು ಏನಪ್ಪ ಅಂತಂದ್ರೆ ಏನು ಪಡಿತಿಲ್ರಿ, PV ಸಿಂಧು ಏನಪ್ಪ ಅಂತಂದ್ರೆ ಆಕೆ ಇಲ್ಲಿ ಬೆಳ್ಳಿ ಬರೋಂಗಿಲ್ಲ. ಸೊ PV ಸಿಂಧು ಅಲ್ಲೇ ಬೆಳ್ಳಿ ಪಡಿತಾಳೆ, ಇಲ್ಲಿ PV ಸಿಂಧು ಬಂದು ಇಲ್ಲಿ ಕಂಚು ಪಡಿತಾಳೆ. PV ಸಿಂಧು ಅಂತ, PV ಸಿಂಧು. ಓಕೆ, ಯಾವ ಸ್ಪೋರ್ಟ್ಸು ಹೇಳಿಬಿಟ್ಟಿನಿ, ಬ್ಯಾಡ್ಮಿಂಟನ್ ಅಂತ. ಅದೇ ಥರನಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಬನ್ನಿ ಸ್ನೇಹಿತರೆ, ಇನ್ನೊಂದು ಇಲ್ಲಿ ನಮ್ಮ ಇಲ್ಲಿ ಪಕ್ಕದ ಏನಪ್ಪ ಅಂದ್ರೆ ಬಜರಂಗ್ ಪುನಿಯಾ, ಹರಿಯಾಣ ಬಜರಂಗ್. ಸೊ ಇಲ್ಲಿ ಪುನಿಯಾ ಅಂತ ನೋಡ್ತೀವಿ. ಬಜರಂಗ್ ಪುನಿಯಾ ಸ್ಪೋರ್ಟ್ಸ್ ಯಾವುದಪ್ಪ ಅಂದ್ರೆ ಕುಸ್ತಿ ಅಂತ. ಯಾವುದೋ
ಕುಸ್ತಿ ಅಂತ. ಇನ್ನು ಇಲ್ಲೇ ನಮ್ಮ ಅಸ್ಸಾಂದವರು ಲವ್ಲಿನಾ ಬೋರ್ಗೈನಾ. ಓಕೆ, ಇಲ್ಲಿ ಮಹಿಳೆ ಯಾರಪ್ಪ ಅಂದ್ರೆ ಲವ್ಲಿನಾ ಬೋರ್ಗೈನಾ ಅಂತ. ಲವ್ಲಿನಾ ಬೋರ್ಗೈನಾ ಏನು ಮಾಡ್ತಾಳಪ್ಪ ಅಂತಂದ್ರೆ ಈಕಿ ಕೂಡ ಆಟದಲ್ಲಿ ಏನಪ್ಪ ಅಂದ್ರೆ ಇದು ಮಾಡ್ತಾಳೆ. ಲವ್ಲಿನಾ ಬೋರ್ಗೈನಾ ಬಾಕ್ಸಿಂಗ್ ಅಂತ ಆದರೆ ಬಾಕ್ಸಿಂಗ್ ಕಂಚು ಬರ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟು ಭಾರತದ ಹಾಕಿ ತಂಡ, ಇಲ್ಲಿ ಕೂಡ ಕಂಚು ಬರ್ತದೆ. ಅಂದಿನ ಭಾರತ ಹಾಕಿ ತಂಡದ ಕ್ಯಾಪ್ಟನ್ ಯಾತ್ರಪ್ಪ ಮನ್ಪ್ರೀತ್ ಸಿಂಗ್ ಅಂತ ಏನಿರಬೇಕು ಗೊತ್ತಿರಬೇಕು ಇರಲಿ. ಸೊ ಇನ್ನು ಬನ್ನಿ ಸ್ನೇಹಿತರೆ, ಇಲ್ಲಿ ಭಾರತಕ್ಕೆ ಏನಪ್ಪ ಅಂತಂದರೆ ನಮಗೆ ಇನ್ನೊಂದು ಬೆಳ್ಳಿ ಬರ್ತದೆ. ಯಾರವರು ಸೈಕೋಮಾ, ಓಕೆ, ಮೀರಾಬಾಯಿ ಚಾನು ಅಂತ. ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗ್ ಅಂತ. ವೇಟ್ ಲಿಫ್ಟಿಂಗ್, ಎಸ್. ವಿಡಿಯೋ ನೋಡ್ರಿ, ಪಾಸ್ ಮಾಡಿರಿ, ಆರಾಮ ಕುಂತು ಸ್ಲೋಗಿ ಬರ್ಕೋರಿ. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದ್ರೆ ನೋಡ್ತೀವಿ ಮೊನ್ನೆ ನಡೀತಕ್ಕಂಥದ್ದು 2024 ಪ್ಯಾರಿಸ್ ಒಲಿಂಪಿಕ್ ಅಂತ. ಓಕೆ, ಪ್ಯಾರಿಸ್ ಒಲಿಂಪಿಕ್ ಅಂತೇಳಿ ನಮ್ಗೆ ಏನಿರಬೇಕು ಗೊತ್ತಿರಬೇಕು. ಇಲ್ಲಿ ಏನಪ್ಪ ಅಂದ್ರೆ ಒಂದು ಬಂಗಾರ, ಒಂದು ಬೆಳ್ಳಿ ಬಂತು, 5 ಕಂಚು ಬಂತು, ಒಟ್ಟು ಸೇರಿ 6 ಬಂದವು. ಸರಿ ಏನಪ್ಪ ಇಲ್ಲಿ ಸರಿ ಒಂದು ಬೆಳ್ಳಿ ಬಂತು, ಏನು ಕಂಚು 5, ಕಂಚು 1 2 3 4 5. ಸರಿ ಬೆಳ್ಳಿ ಪಡೆದವರ ಯಾರಪ್ಪ ಅಂತಂದ್ರೆ ಅವರೇ ಸ್ನೇಹಿತರೆ ನೀರಜ್ ಚೋಪ್ರಾ ಅಂತ. ನೀರಜ್ ಚೋಪ್ರಾ ಅರ್ಥ ಆಯ್ತಾ? ಇಲ್ಲಿ ಈ ಬೆಳ್ಳಿ ಪಡೆದವರ ಯಾರಪ್ಪ ಅಂದ್ರೆ ನೀ ಚೋಪ್ರಾ ಅಂತ ಬರಿತೀನಿ, ನೀ ಚೋಪ್ರಾ ಅಂತ ಬರ್ತೀನಿ. ಇವರು ಆಟ ಆಲ್ರೆಡಿ ಹೇಳ್ಬಿಟ್ಟಿನಿ, ಬ್ಯಾಡ್ಮಿಂಟನ್ ಅಂತ, ಸಾರಿ ಜವಲಿಂದರು. ಅದಾದಮೇಲೆಪ್ಪ ಅಂದ್ರೆ 1 2 3 4 5. ಇಲ್ಲಿ ಮನು ಬಾಕರ್ ಅಂತ ಬರ್ತಾರೆ, ಮೋಸ್ಟ್ ಇಂಪಾರ್ಟೆಂಟು. ಒಂದೇ ಒಲಿಂಪಿಕಲ್ಲಿ 2 ಮೆಡಲ್ ಬಿಡ್ತಾಳೆ ಮನು ಬಾಕರ್. ಶೂಟಿಂಗ್ 10 ಮೀಟರ್ ಶೂಟಿಂಗ್ದಲ್ಲಿ ಏನಪ್ಪ ಅಂತಂದ್ರೆ ಸಿಂಗಲ್ ವುಮೆನ್ದಲ್ಲಿ ಏನಪ್ಪ ಅಂತಂದ್ರೆ ಒಂದು ಮೆಡಲ್ ಪಡಿತಾಳೆ. ಅದೇ ಥರನಾಗಿ ಮನು ಬಾಕರ್ ಏನಪ್ಪ ಅಂತಂದ್ರೆ ಸರ್ಬ್ಜೋತ್ ಸಿಂಗ್ ಅಂತ ಮತ್ತೊಬ್ಬರ ಸ್ನೇಹಿತೆ ಜೊತೆ ಸೇರಿ, ಸರ್ಬ್ಜೋತ್ ಸಿಂಗ್ ಜೊತೆ ಸೇರಿ ಏನಪ್ಪ ಅಂದ್ರೆ ಡಬಲ್ ಶೂಟಿಂಗಲ್ಲಿ ಒಂದು ಕಂಚು ಪಡಿತಾಳೆ. ಓಕೆ, ಅದೇ ಥರನಾಗಿ ಮತ್ತು ಯಾರು ನೋಡ್ತೀವಪ್ಪ ಅಂತಂದ್ರೆ ಇನ್ನು ಭಾರತದ ಹಾಕಿ ತಂಡ ಅಂತ. ಭಾರತ ಹಾಕಿ ತಂಡ ಇಲ್ಲಿ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಸಿಂಗ್ ಅಂತಿದ್ದ. ಹರ್ಮನ್ಪ್ರೀತ್ ಇವ್ರ ಅಧ್ಯಕ್ಷತೆ, ಇವ್ರಿಗೆ ನಾಯಕತ್ವದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಮತ್ತೊಂದು ಏನು ಬರ್ತದೆ ಕಂಚು ಬರ್ತದೆ ಹಾಕಿ ತಂಡಕ್ಕೆ. ಇನ್ನು ಬನ್ನಿ ಅಮನ್ ಶೆರಾವತ್ ಅಂತ, ಇಲ್ಲಿ ನಮ್ಮ ಪಕ್ಕದ ಮಹಾರಾಷ್ಟ್ರದವರು ಅಮನ್ ಶೆರಾವತ್ ಅಂತ. ಕುಸ್ತಿಯಲ್ಲಿ ಏನಪ್ಪ ಅಂದರೆ ಕಂಚು ಪಡಿದ್ದಾನೆ. ಸಾರಿ, ಅಮನ್ ಶೆರಾವತ್ ಏನು ಮಹಾರಾಷ್ಟ್ರ ಅಲ್ಲ, ಹರಿಯಾಣ. ಮಹಾರಾಷ್ಟ್ರದ ಪಕ್ಕದಲ್ಲಿ ಯಾರಪ್ಪ ಸ್ವಪ್ನಿಲ್ ಕುಸಾಲೆ ಅಂತ. ಓಕೆ, ಸ್ವಪ್ನಿಲ್ ಕುಸಾಲೆ ಇವರು ಶೂಟಿಂಗ್, ಆದರೆ ಶೂಟಿಂಗ್. ಎಸ್, ಆಯ್ತು ನೋಡಪ್ಪ, 41 ಪದಕಗಳನ್ನು ನಾವು ಈಗ ಏನು ಮಾಡಿದ್ವಿ, 41 ಪದಕ ನೋಡ್ಕೊಂಡು ಬಂದ್ವಿ. ಕರೆಕ್ಟಾಗಿ 41 ಹೆಸರು ಗೊತ್ತಿರ್ಬೇಕು. ನಾನು ಹೆಂಗೆ ಹೇಳ್ತೀನಿ ನೋಡಿ, ಹಿಂಗೆ ನೀವು ಹೇಳಬೇಕು. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಓಕೆ, ಇರಲಿ. 19ನೇ ಶತಮಾನದ ಪ್ರಸಿದ್ಧ ತಂಜಾವೂರು. ಓಕೆ, ಇಲ್ಲಿ ಬಂದೀವಿ, ಇರಲಿ. ಈಗ ನಮ್ಮ ಮುಂದಿನ ಪ್ರಶ್ನೆ ಯಾವುದು ಗೊತ್ತಾ, ನಾವೀಗ ಹಿಂದಕ್ಕೆ ಹೋಗ್ಬೇಕು. ಎಸ್, ಈಗ 5ನೇ ಪ್ರಶ್ನೆ ಏನಪ್ಪ ಅಂದ್ರೆ ಮುಖ್ಯವಾಗಿ 3 ಉಪಕರಣಗಳು, ಒಂದು ಬಟ್ಟಲು, ಒಂದು ಜಾಕ್. 3 ಉಪಕರಣದವಂತ ಏನೇನಪ್ಪ ಅಂತಂದ್ರೆ ಒಂದು ಬಟ್ಲ, ಒಂದು ಜಾಕ್, ಒಂದು ಚಾಪೆ. ಇವು ಯಾವ ಆಟ ಆಡಕ್ಕೆ ಬಳಸ್ತಾರೆ ಅಂತೇಳಿ ಕ್ವಶನ್ ಕೇಳಕತ್ತಾರ. ಲಾನ್ ಬ್ಲೋನ್ಸ್, ಫೆನ್ಸಿಂಗ್, ಟೇಬಲ್ ಟೆನ್ನಿಸ್. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಟೇಬಲ್ ಟೆನ್ನಿಸ್ ಈಸ್ ರೈಟ್ ಆನ್ಸರ್. ಎಲ್ಲಿ ಬಳಸ್ತಾರೆ ಸರ್? ಇಲ್ಲಿ ನೋಡ್ರಿ, ಫಸ್ಟ್ ಏನಪ್ಪ ಅಂತಂದರೆ ಸರ್ ಈ ಬೌಲ್ ಯಾಕೆ ಬೇಕು? ಆಟಗಾರ ಏನಪ್ಪ ಅಂತಂದ್ರೆ ಏನು ಗುರಿ ಇಟ್ಕೊಂಡಿರ್ತಲ್ಲ, ಗುರಿಯ ತೋರಿಸುವ ಒಂದು ಚೆಂಡು. ಓಕೆ, ಬೌಲ್ ಯಾಕಪ್ಪ ಅಂದ್ರೆ ಗುರಿ ಇಟ್ಕೊಂಡು ಗುರಿ ಹತ್ತ ಕಡೆ ಹೋಗ್ಬೇಕಂತ ಬಳಸುವಂಥ ಚೆಂಡು. ಇನ್ನು ಜಾಕ್ ಅಂತ ಬರ್ತದೆ. ಏನಪ್ಪ ಮಾಸ್ತರ ಜಾಕ್ ಅಂದ್ರೇನು? ಓಕೆ, ಜಾಕ್ ಅಂದ್ರೆ ಏನಪ್ಪ ಅಂದ್ರೆ ಗುರಿಯನ್ನು ಅದೊಂದು ಕಾರ್ಯನಿರ್ವಹಿಸುವ ಒಂದು ಸಣ್ಣ ಬಿಳಿ ಚೆಂಡು. ಸರ್ ಚಾಪೆ ಏನು ಸರ್? ಚಾಪೆ ಹಾಕ್ಬೇಕ್ರೆ ಇಲ್ಲಿ ಮಕ್ಕೊಂತಾರೆ ಅಂದ್ರೆ ನಾವು ಆಟಗಾರರು ಏನಪ್ಪ ಅಂದ್ರೆ ಬೌಲು ತಲುಪಿಸಲು ನಿಂತಿರುವ ಆಯತಾಕಾರದ ಒಂದು ತುಂಡಿಗೆ ಅಂತ ಕರಿತೀವಿ ಚಾಪೆ. ಓಕೆ, ಈ ಕಾರಣಕ್ಕಾಗಿ ಲಾನ್ ಟೆನ್ನಿಸಲ್ಲಿ ಇವೆಲ್ಲ ಬೇಕಾಗ್ತವೆ. ಇನ್ನು ಬನ್ನಿ ಸ್ನೇಹಿತರೆ, ಬಿಟಲ್ಸ್ನೊಂದಿಗೆ ಸಹಕರಿಸಿದ ನಂತರ 1960ರ ದಶಕದ ಇಪ್ಪಿ ಸಂಗೀತ. ಯಾವ ಸಂಗೀತ? ಇಪ್ಪಿ ಸಂಗೀತ ಐಕಾನ್ ಭಾರತೀಯ ಶೀತಾರವಾದಕ ಯಾರಂತ ಕ್ವಶನ್ ಕೇಳಕತ್ತಾರ. ಪಂಡಿತ್ ಶಿವಕುಮಾರ್ ಶರ್ಮನೋ. ಶಿವಕುಮಾರ್ ಶರ್ಮ ಅಂದ ತಕ್ಷಣ ನೀವು ಹೇಳ್ಬಿಡ್ಬೇಕು ಏನಂತ, ಇವರು ಶೀತಾರವಾದಕ ಅಲ್ಲ ಅಂತ. ಓಕೆ, ಶೀತಾರವಾದಕ ಅಲ್ಲ. ಹಾಗಾದ್ರೆ ಮತ್ತೆ ಇವ್ರು ಯಾವ ವಾದಕ? ಶರ್ಮಾ ಸಂತೂರ್ ಅಂತ ನೆನ್ಪಿಡಿ. ಓಕೆ, ಶರ್ಮ ಏನಪ್ಪ ಅಂದರೆ ಇವರು
ಸಂತೂರು ವಾದ್ಯದ ವಾದಕರು. ಓಕೆ, ಸಂತೂರು. ಇನ್ನು ಬನ್ನಿ, ನಾರಾಯಣ, ಪಂಡಿತ್ ನಾರಾಯಣನೋ, ನಾರಾಯಣ ಇವ್ರದ್ದು ಸೀತಾರಲ್ಲ, ಸಾರಂಗಿ. ಏನೋ ಸಾರಂಗಿ. ಸರ್ ಪಂಡಿತ್ ವಿಶ್ವಮೋಹನ್ ಭಟ್, ಯಪ್ಪ ಹೆಸರಿನಾಗೈತೆ, ಮೋಹನ್ ವೀಣಾ. ಮೋಹನ್ ವೀಣಾ ಇವ್ರ ನೃತ್ಯ ಯಾವುದು, ಇದು ಇವ್ರದ ಸಂಗೀತ ವಾದ್ಯ ಯಾವುದಪ್ಪ ಅಂದ್ರೆ ಮೋಹನ್ ವೀಣಾ. ಓಕೆ, ಇನ್ನು ಬನ್ನಿ, ಪಂಡಿತ್ ರವಿಶಂಕರ್ ದಿ ಮೋಸ್ಟ್ ಇಂಪಾರ್ಟೆಂಟು ಸೀತಾರ್ ವಾದಕ. ಯಾರೇ 2 ಸಾರಿ ಕ್ವಶನ್ ಕೇಳಿಲ್ರಿ ಪಂಡಿತ್ ರವಿಶಂಕರ್. ಓಕೆ, ಬನ್ನಿ, ಮೋಸ್ಟ್ ಇಂಪಾರ್ಟೆಂಟು ಸೀತಾರ ಬಗ್ಗೆ ನಾವು ಎರಡು ಪಾಯಿಂಟ್ ನೋಡೋಣ. ಇದು ಒಂದು ತಂತಿ ವಾದ್ಯ ಆಗಿದೆ. ಇಲ್ಲಿ ಪಂಡಿತರ ಈ ರವಿಶಂಕರಿ ಅವರಿಗೆ ಸೊ ಈಗ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಭಾರತ ಸರ್ಕಾರ ಇವರಿಗೆ ಗೌರವ ಕೊಡ್ಬೇಕಂತೇಳಿ 1999 ನಾವೇನು ಕೊಡ್ತೀವಿ, ಭಾರತ ರತ್ನ ಕೊಟ್ಟು ನಾವು ಗೌರವಿಸ್ತೀವಿ. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ಗೊತ್ತಿರಬೇಕು. ಸೊ ಪಂಡಿತ ಇಲ್ಲಿ ರವಿಶಂಕರ್ ಬಗ್ಗೆ ಇಲ್ಲಿ ಇನ್ನೊಂದೆರಡು ಪಾಯಿಂಟ್ ಬರಿತೀವಿ ನೋಡ್ರಿ. ಎಸ್, ಏನೇನು ರೀ ಸರ, ಏನೇನಪ್ಪ ಅಂತಂದ್ರೆ ಪಂಡಿತ ರವಿಶಂಕರ್ ಅವರಿಗೆ 1981 ಪದ್ಮ ವಿಭೂಷಣ ಸಿಗ್ತದೆ. ಪವಿ ಅಂತ ಬರಿತೀನಿ, ಪದ್ಮ ವಿಭೂಷಣ ಸಿಗ್ತದೆ. ಇನ್ನು 1981 ಆಯ್ತಾ, ಇನ್ನು 1967 ಅನಿಸ್ತದೆ. ಓಕೆ, ಪದ್ಮ ಭೂಷಣ ಸಿಗ್ತದೆ, ಪದ್ಮ ಭೂಷಣ ಸಿಗ್ತದೆ. ಇನ್ನು 1962 ಸಂಗೀತ ನಾಟಕ ಅಕಾಡೆಮಿ ಅಂತ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ. ಇವನ್ನೆಲ್ಲ ಒಂದು ಕಡೆ ಬಿಡ್ರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಬನ್ನಿ ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಸಂಗೀತ ಕೊಡುವಂಥ ಬಹುದೊಡ್ಡ ಅವಾರ್ಡ್ ಯಾವುದಪ್ಪ ಅಂತಂದರೆ ಗ್ರಾಮಿ ಅವಾರ್ಡ್ ಅಂತ, ಗ್ರಾಮಿ ಪ್ರಶಸ್ತಿ ಅಂತ ನಾವು ಕರಿತೀವಿ. ಇಂಥ ಗ್ರಾಮಿ ಪ್ರಶಸ್ತಿ ಗೆದ್ದಿರೋದು ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದರೆ ರವಿಶಂಕರ್ ಅಂತ ಕ್ವಶನ್ ಆಗಿದೆ ಸ್ನೇಹಿತರೆ, ಅರ್ಥತಾ? ಸೊ ಈ ಗ್ರಾಮಿ ಪ್ರಶಸ್ತಿ ಅಂತ, ಓಕೆ, ಇದು ಯಾವ ಕ್ಷೇತ್ರಪ್ಪ, ಸಂಗೀತ ಕ್ಷೇತ್ರಕ್ಕೆ ಸಂಗೀತ ಅತ್ಯುನ್ನತ ಪ್ರಶಸ್ತಿ ಸಂಗೀತ ಕ್ಷೇತ್ರದ, ಅರ್ಥತಾ? ಸರಿ, ಯಾವಾಗ ಪಡಿತೇನೆ ರೀ, 1968 ಏನಪ್ಪ ಅಂದ್ರೆ ಗ್ರಾಮಿ ಪ್ರಶಸ್ತಿ, ಅತಿ ಹೆಚ್ಚು ಗ್ರಾಮಿ ಪ್ರಶಸ್ತಿ ಪಡೆದವರು ಇವರೇ. 5 ಸಲ ಪಡಿತೇನ, 5 ಸಲ ಮೊದಲು ಪಡೆದವರು ಇವರೇ, ಅತಿ ಹೆಚ್ಚು ಪ್ರಸಿದ್ಧಿ ಗೆದ್ದವರು ಇವರೇ 5 ಸಲ. 4 ಸಲ ಪಡಿತೇನೆ ಜಾಕಿರ್ ಹುಸೇನ್, 2 ಸಲ ಜಾಕಿರ್ ಹುಸೇನ್ 4 ಸಲ ಪಡಿತೇನೆ ಇರಲಿ, ಅದೆಲ್ಲ ಆಮೇಲೆ ನೋಡ್ರಾ. ಇಲ್ಲಿ ಇವ್ರು ಏನಪ್ಪ ಅಂತಂದ್ರೆ ಒಟ್ಟು 8 ಸಲ ಪಡ್ತಾನೆ. 8 ಬಾರಿ ಏನಪ್ಪ ನಾಮನಿರ್ದೇಶನಗೊಂಡಿರ್ತಾನೆ, 8 ಬಾರಿ ನಾಮನಿರ್ದೇಶನಗೊಂಡಿರ್ತಾನೆ. ಬಟ್ ಅದ್ರಾಗ ಪ್ರಸಿದ್ಧಿ ಸಿಕ್ಕಿದ್ದು ಎಷ್ಟರಪ್ಪ ಅಂದ್ರೆ 5 ಸಲ. ಅದು ಯಾವ ಆಲ್ಬಮ್ ಸಿಕ್ತು ಸರ, ಮೋಸ್ಟ್ ಇಂಪಾರ್ಟೆಂಟು 1968 ಏನಪ್ಪ ಅಂದ್ರೆ ವೆಸ್ಟ್ ಮೀಟ್ಸ್ ಈಸ್ಟ್ ಎಂಬ ಆಲ್ಬಮ್ಗೆ ಏನಪ್ಪ ಅಂದ್ರೆ ಇದನ್ನು ಕೊಟ್ಟರು. ಎಸ್ಸಿನ ಬನ್ನಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಇವರ ಬ್ರದರ್ ಕಂಡು ಬರ್ತಾನೆ ಉದಯ್ ಶಂಕರ್ ಅಂತ. ಯಾರೋ ಉದಯ್ ಶಂಕರ್ ಕ್ವಶನ್ ಆಗಿದೆ. ಉದಯ್ ಶಂಕರ್ ಯಾವ ಶಂಕರ? ಸೊ ಪಂಡಿತ್ ರವಿಶಂಕರ್ ಅವ್ರು ಕಾಣ್ತದಿಲ್ಲ, ಅದು ಕಾಣಲಿಕ್ಕೆ ಇಲ್ಲಿ ಕೆಳಗೆ ಬರೀತೀವಿ ನೋಡ್ರಿ, ಉದಯ್ ಶಂಕರ್ ಅಂತ. ಸೊ ಉದಯ್ ಶಂಕರ್ ಯಾರಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು. ಇವರು ನಾವು ಏನಂತ ಕರಿತೀವಿ ಗೊತ್ತಾ ಸ್ನೇಹಿತರೆ, ಆಧುನಿಕ ಭಾರತ ನೃತ್ಯದ ಪಿತಾಮಹ ಅಂತ ಕರಿತೀವಿ. ಆಧುನಿಕ ಭಾರತದ ನೃತ್ಯದ ಪಿತಾಮಹ ಅಂತ ಕರಿತೀವಿ. ಒಬ್ಬ ಕೋರಿಯೋಗ್ರಾಫರ್ ಆಗಿದ್ದರು, ನೃತ್ಯದ ಪಿತಾಮಹ. ಇಲ್ಲಿ ಕೊಟ್ಟಾರ ನೋಡ್ರಿ, ಫ್ಯೂಷನ್ ನೃತ್ಯದ ಪಿತಾಮಹ ಅಂತ ಕರಿತೀವಿ, ಅರ್ಥ ಆಯ್ತಾ? ಹಾಗಾದರೆ ಸರ್ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, SSGD ಕ್ವಶನ್ ಆಗಿದೆ ಸರ. ಇಲ್ಲಿ ಗ್ರಾಮಿ ಪ್ರಶಸ್ತಿ ಅಂತ ಹೇಳಿದ್ರಿ. ಸೊ GRAMMY ಯಾವ ಪ್ರಶಸ್ತಿ? ಗ್ರಾಮಿ ಪ್ರಶಸ್ತಿ. ಸೊ ಇದನ್ನು ಪಡೆದ ಮೊದಲ ಮಹಿಳೆ ಯಾರು? SSGD ಕ್ವಶನ್. ಇಡೀ ಜಗತ್ತಿನಲ್ಲಿ ಇದನ್ನು ಪಡೆತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ 1997 ಮಿಕ್ಕಿ ಆರ್ಟನ್ ಮೊದಲ ಗ್ರಾಮಿ ಪ್ರಶಸ್ತಿ ವಿಜೇತ ಮೊದಲ ಮಹಿಳೆ, ವುಮೆನ್ನು, ಅರ್ಥತಾ? ಸರ್ ಭಾರತೀಯದ ಇನ್ನು ಪಡೆದವರ ಮೋಸ್ಟ್ ತನ್ವಿ ಶಾ ಅಂತ, ಭಾರತೀಯ ಮಹಿಳೆ, ಅರ್ಥ ಆಯ್ತಾ? ಇವ್ರು ಯಾರಪ್ಪ? ಮಿಕ್ಕಿ ಹಾರ್ಟ್ ಜಗತ್ತಿನ ಮೊದಲ ಮಹಿಳೆ, ಅದರ ಭಾರತೀಯ ಮೊದಲ ಮಹಿಳೆ ತನ್ವಿ ಶಾ. GD ಕ್ವಶನ್ ಆಗಿದೆ. ಓಕೆ, ಇನ್ನು ಬನ್ನಿ ಸರ್, ಇನ್ನು ಬೇರೆ ಯಾರ್ಯಾರು ಹೇಳ್ರಿ ಸರ್, ಮತ್ತು ಇದಕ್ಕೆ ನೃತ್ಯಕ್ಕೆ ಸಂಬಂಧಪಡತಕ್ಕಂಥ ಶೀತಾರ್ ವಾದಕರು ಯಾರ್ಯಾರು? ಅನುಷ್ಕಾ ಶಂಕರ್, ಲಾಸ್ಟ್ ಟೈಮ್ GD ಕ್ವಶನ್ ತಮ್ಮ ಇದು ಅನುಷ್ಕಾ ಶಂಕರ್ ಕ್ವಶನ್. ಇದು ಲಾಸ್ಟ್ ಟೈಮ್ ಏನಪ್ಪ GD ಕ್ವಶನ್ ಆಗಿದೆ. ಅನುಷ್ಕಾ ಶಂಕರ್ ಯಾವ ನೃತ್ಯಕ್ಕೆ ಸಂಬಂಧಪಟ್ಟಾರ ಅಂತ, ಯಾವ ನೃತ್ಯ ಅಲ್ಲ, ಯಾವ ಇದು ಏನಿದು ಸಂಗೀತವಾದಿ, ಓಕೆ, ಕೊಳಲು ಅಂತ, ಓಕೆ ಸಾರಿ ಶೀತಾರ್, ಕೊಳಲಲ್ಲ ಶೀತಾರ್. ಇವರೆಲ್ಲರೂ ಶೀತಾರ್ ವಾದಕರೇ ಇವರು. ವಿಲಾಯತ್ ಖಾನ್ ಅಂತ, ಇಮ್ರಾತ್ ಖಾನ್ ಅಂತ, ನಿಖಿಲ್ ಬ್ಯಾನರ್ಜಿ, ಬುಧಾದಿತ್ಯ ಮುಖರ್ಜಿ, ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ, ಅರವಿಂದ್ ಪಾರಿಕ್, ಅನುಪಮ ಭಾಗವತ್, ರಾಜು ಜನಾರ್ದನ್. ಇಷ್ಟೆಲ್ಲ ಹೆಸರುಗಳು ನಿಮ್ಗೆ ಗೊತ್ತಿರಬೇಕು. ಬನ್ನಿ, ಬ್ರಹ್ಮಪುತ್ರ ನದಿಯು ಯಾವ ಪ್ರದೇಶದಿಂದ ಹುಟ್ಟುತ್ತದೆ ಅಂತೇಳಿ ಇಲ್ಲಿ ಕ್ವಶನ್ ಕೇಳಕತ್ತಾನೆ ಸ್ನೇಹಿತರೆ. ಬ್ರಹ್ಮಪುತ್ರ ನದಿ ಬಗ್ಗೆ ದಕ್ಷಿಣ, ವೆಸ್ಟರ್ನ್, ಉತ್ತರ, ಪೂರ್ವ. ಸರ್ ಬ್ರಹ್ಮಪುತ್ರ ಹಿಮಾಲಯದ ಯಾವ ಪ್ರದೇಶ ಗೊತ್ತಿರಬೇಕು. ಆಲ್ಮೋಸ್ಟ್ ಹಿಮಾಲಯದ
ಎಲ್ಲರೂ ಪೂರ್ವಕ್ಕೆ ಅಂದುಬಿಡ್ತಾರೆ, ತಪ್ಪು. ಹಿಮಾಲಯ ಪೂರ್ವಕ್ಕೆ ಹುಟ್ಟಂಗೆಲ್ಲ ತಮ್ಮೇ ಆದ. ಹಿಮಾಲಯದಿಂದ ಹಿಮಾಲಯ ಉತ್ತರಕ್ಕೆ, ಅದು ಅರ್ಥ ಆಯ್ತಾ? ಉತ್ತರಕ್ಕೆ ಅಂತ ಹೇಳಬೇಕು. ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಉತ್ತರ. ಹಾಗಾದ್ರೆ ಒಂದೆರಡು ಇದ್ರ ಕುರಿತು ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೆರಡು ಈ ಪ್ರಶ್ನೆಗಳನ್ನು ಒಂದೆರಡು ಪಾಯಿಂಟ್ ನಾವು ಈಗ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಈ ಬ್ರಹ್ಮಪುತ್ರ ಅಂತೇಳಿ ಈಗ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ಕೊಂಡು ಬರ್ತೀವಿ. ಅರ್ಥ ಆಯ್ತಾ? ಬ್ರಹ್ಮಪುತ್ರ ನದಿ ಮೋಸ್ಟ್ ಇಂಪಾರ್ಟೆಂಟು. ಯಾವ ಪುತ್ರ? ಬ್ರಹ್ಮಪುತ್ರ ಅಂತ, ಬ್ರಹ್ಮಪುತ್ರ. ಎಸ್, ಹಾಗಾದ್ರೆ ಬನ್ನಿರಿಪ್ಪ, ಏನು ಸರಿ ಇಂಪಾರ್ಟೆಂಟು? ಇದು ಏನು ಮಾಡ್ತಪ್ಪ ಅಂತಂದ್ರೆ ಚೀನಾ ದೇಶ. ಯಾವ ದೇಶ? ಚೀನಾ ದೇಶದ ಅಡಿಯಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರದೇಶ ಕಂಡು ಬರ್ತಾ ಟಿಬೇಟ್ ಅಂತ. ಅದು ಟಿಬೇಟಲ್ಲಿ ಏನಪ್ಪ ಒಂದು ಪರ್ವತ, ಟಿಬೇಟಲ್ಲಿ ಏನಪ್ಪ ಅಂದ್ರೆ ಹಿಮಾಲಯ ಒಂದು ಪರ್ವತ ಕಂಡು ಬರ್ತಾ ಕೈಲಾಸ ಸರೋವರ ಅಂತ. ಯಾವ ಸರೋವರ? ನಾವು ಕೈಲಾಸ ಸರೋವರ ಅಂತೇಳಿ ಏನು ಮಾಡ್ತೀವಪ್ಪ ಈಗ ನೋಡ್ಕೊಂಡು ಬರ್ತೀವಿ. ಮೋಸ್ಟ್ ಇಂಪಾರ್ಟೆಂಟು ಕೈಲಾಸ ಸರೋವರ. ಕೈಲಾಸ ಸರೋವರ ಅಂತೇಳಿ ಕೈಲಾಸ ಪರ್ವತ. ಈ ಕೈಲಾಸ ಪರ್ವತದಲ್ಲಿ ಏನಾಕೈತಿಪ್ಪ ಅಂತಂದ್ರೆ ಹಲೋ ಸರ್ ರೂಮಲ್ಲಿದ್ದೀನಿ ಸರ್, ಕ್ಲಾಸ್ ಮಾಡತ್ತೇನೆ. ನಮಸ್ಕಾರ ಸರ್. ರೂಮ್ ರೀ, ಬರ್ತಾರೆ? ಹಾಂ ಸರ್, ಬರ್ರಿ ಸರ್, ಮುಗಿದು ಬರ್ರಿ. ಮಾಡ್ತೀನಿ ಸರ್. ಓಕೆ, ಏನಪ್ಪ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲಪ್ಪ, ಸ್ವಲ್ಪ ಎಮರ್ಜೆನ್ಸಿ ಕ್ಲಾಸಸ್ ಫೋನ್ ಮಾಡ್ತಿರ್ತಾರೆ, ಇಶ್ಯೂ ಮಾಡಲೇಬೇಕು. ಓಕೆ, ಇರಲಿ. ಈ ಚೀನಾದಲ್ಲಿ ಏನಪ್ಪ ಅಂತಂದ್ರೆ ಈ ಟಿಬೆಟ್ದಲ್ಲಿ ಏನಪ್ಪ ಅಂದ್ರೆ ಕೈಲಾಸ ಪರ್ವತದಲ್ಲಿ ಏನಪ್ಪ ಅಂದ್ರೆ ಈ ನದಿ ಏನು ಮಾಡ್ತದೆ, ಉಗಮಿಸ್ತದ. ಈ ನದಿ ಉಗಮಿಸ್ತಾ. ಇದಕ್ಕೇನಪ್ಪ ಅಂತಂದ್ರೆ ಇದಕ್ಕೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಏನಪ್ಪ ಅಂತಂದ್ರೆ ಕರಿತಾರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟು ಇದಕ್ಕೆ ಇಲ್ಲಿ ಎಲ್ಲಿಪ್ಪ ಅಂತಂದ್ರೆ ಫಸ್ಟ್ ಇದು ಹುಟ್ಟೋದಿಲ್ಲಪ್ಪ ಅಂದ್ರೆ ಇದು ಟಿಬೆಟಲ್ಲಿ. ಟಿಬೆಟಲ್ಲಿ ಇದಕ್ಕೆ ಸಾಂಗ್ಪೋ ಅಂತ ಕರಿತಾರೆ. ಸಾಂಗ್ಪೋ ಮುಂದೆ ಒಂಚೂರು ಆ ಕಡೆ ಚೀನಾ ಪ್ರದೇಶಕ್ಕೆ ಎಂಟ್ರಿ ಕೊಡ್ತಾ ಇದಕ್ಕೆ ಚೀನಾದಾಗ ಏನು ಕರಿತಾರಪ್ಪ ಅಂದ್ರೆ ಯಾರ್ಲುಂಗ್ ಅಂತ ಕರಿತಾರೆ. ಯಾರ್ಲುಂಗ್ ಅಂತೇಳಿ ನಾವು ಕರಿತೀವಿ. ಮುಂದೆ ಏನು ಮಾಡ್ತಪ್ಪ ಅಂದ್ರೆ ಭಾರತಕ್ಕೆ ನಾಂಚೆ ಬರೋ ಮುಖಾಂತರವಾಗಿ ದಿಬಾಂಗ್ ಎಂಬ ಕಣಿವೆ ಮುಖಾಂತರವಾಗಿ ಎಂಟ್ರಿ ಕೊಡ್ತಾ ಅರುಣಾಚಲ ಪ್ರದೇಶಕ್ಕೆ ಎಂಟ್ರಿ ಕೊಡ್ತಾ, ಆಮೇಲೆ ಅಸ್ಸಾಂ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಮುಂದೆ ಮೇಘಾಲಯ ಕೊಡ್ತಾ, ಮೇಘಾಲಯದಕ್ಕೆ ಬಂದು ಕೊನೆಯದಾಗ ಏನಪ್ಪ ಅಂದ್ರೆ ಬಾಂಗ್ಲಾದೇಶಕ್ಕೆ ಸೇರ್ತದೆ. ಈ ಬಾಂಗ್ಲಾದೇಶಕ್ಕೆ ಬಂದಾಗ ಏನಪ್ಪ ಅಂತಂದ್ರೆ ಆ ಕಡೆಯಿಂದ ಮುಂದೆ ಗಂಗಾ ನದಿ ಬರ್ತಾ, ಈ ಗಂಗಾ ಮತ್ತು ಬ್ರಹ್ಮಪುತ್ರ ಸೇರ್ಕೊಂಡ ಮೇಲೆ ಇದಕ್ಕೆ ಪದ್ಮ ಅಂತ ಕರೀತಾರೆ. ಪದ್ಮ ಹೆಸರಲ್ಲಿ ಬಾಂಗ್ಲಾದೇಶದ ಕರ್ಕೊಂಡು ಹೋಗಿ ಮುಂದೆ ಬಂಗಾಳ ಕೊಲ್ಲಿಗೆ ಸೇರ್ತದೆ. ಆಯಿತಾ? ಇದಾದಮೇಲೆ ಏನಪ್ಪ ಅಂತಂದ್ರೆ ಇದು ಗೊತ್ತಿರಬೇಕು. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಅಸ್ಸಾಮಿನ ಕಣ್ಣೀರಿನ ನದಿ ಅಂತ. ಕಣ್ಣೀರಿನ ನದಿ ಯಾಕೆ ಕರಿತೀವಿ ಸರ? ಅಸ್ಸಾಮಲ್ಲಿ ಏನಪ್ಪ ಅಂದ್ರೆ ಅಪರ ಆಸ್ತಿ ಪಾಸ್ತಿಯನ್ನು ನಾಶ ಮಾಡ್ತದೆ. ಇನ್ನು ಬನ್ನಿ ಸ್ನೇಹಿತರೆ, ಇದರ ಉದ್ದ ಎಷ್ಟಪ್ಪ ಅಂದ್ರೆ 2880 ಕಿಲೋಮೀಟರ್. ಸಾಕು ಸಂಕ್ಷಿಪ್ತವಾಗಿ. ಇನ್ನು ಬನ್ನಿ, ಪ್ರಮುಖವಾಗಿರ್ತಕ್ಕಂಥ ನದಿಗಳು ಮತ್ತು ಹುಟ್ಟೋದು ಪ್ರದೇಶ ಕಿಲೋಮೀಟರ್ ಅಷ್ಟೇ ನಾನು ಇಲ್ಲಿ ಈಗ ಹೇಳ್ಕೊಂಡು ಬರ್ತೀನಿ. ಒಂದು 10 ನದಿಯನ್ನು ಅಷ್ಟೇ ಪಟ ನೋಡಿಬಿಡೋಣ, ಸಮಯ ಭಾಳ ಕಡಿಮೆ ಇದೆ. ಒಂದೇನಪ್ಪ ಅಂದರೆ ಒಂದು ಫಸ್ಟು ಸಿಂಧೂ ನದಿ ನೋಡೋಣ. ಓಕೆ, ಸಿಂಧೂ ನದಿ ಇನ್ನು ಕರೆಕ್ಟಾಗಿ ಇಷ್ಟ ಜಿಡಿಗೆ ಏನು ಗೊತ್ತಿಲ್ಲ, ಇಷ್ಟಾದ್ರೆ ನಿಮಗೆ ಗೊತ್ತಿರಬೇಕಪ್ಪ. ಓಕೆ, ಫಸ್ಟು ಯಾವ ನದಿಯಪ್ಪ ಅಂತಂದರೆ ಸಿಂಧೂ ನದಿ ಅಂತ. ಯಾವ ನದಿ? ಸಿಂಧೂ ನದಿ. ಈಗ ಸಿಂಧೂ ಆದ ತಕ್ಷಣ ಸಟ್ಲೇಜ್ ನದಿ. ಯಾಕಂದರೆ ಅತಿ ದೊಡ್ಡ ಸಿಂಧೂ ನದಿ ಉಪನದಿ ಯಾವುದಪ್ಪ ಅಂತಂದರೆ ಸಟ್ಲೇಜ್. ಮೇಜರ್ ಎಲ್ಲರೂ ಬೇಡ, ಮೇನ್ ನೋಡೋಣ. ಓಕೆ, ಇದಾದಮೇಲೆ ಈ ಗಂಗಾ ನದಿ ಅಂತ. ಗಂಗಾ ನದಿ ದೊಡ್ಡ ಉಪನದಿ ಯಮುನಾ ನದಿ ಅಂತ. ಯಮುನಾ ನದಿ. ಆಮೇಲೆ ನರ್ಮದಾ ನದಿ. ಇಡೀ ಉತ್ತರ ಭಾರತ ದಕ್ಷಿಣ ಭಾರತ ಡಿವೈಡ್ ಮಾಡುವಂಥದ್ದು ಯಾವುದಪ್ಪ ಅಂದ್ರೆ ನರ್ಮದಾ ನದಿ ಅಂತ. ಆಮೇಲೆ ಗೋದಾವರಿ ನದಿ. ಆಮೇಲೆ ಮಹಾನದಿ, ಒರಿಸ್ಸಾದ ಕಣ್ಣೀರು ನದಿ ಮಹಾನದಿ ಅಂತ. ಆಮೇಲೆ ಏನಪ್ಪ ಅಂದ್ರೆ ಕೃಷ್ಣಾ ನದಿ. ಆಮೇಲೆ ಕಾವೇರಿ ನದಿ. ಸಾಕು, ಇಷ್ಟು ನದಿಗಳ ಕುರಿತು ಏನಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ. ಸಿಂಧೂ, ಸಟ್ಲೇಜ್, ಗಂಗಾ, ಯಮುನಾ, ನರ್ಮದಾ, ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ. ಅರ್ಥ ಆಯ್ತಾ? ಎಸ್, ಹಾಗಾದರೆ ಬನ್ನಿ ಸರ್. ಸಿಂಧೂ ನದಿ ಏನಪ್ಪ? ಸಿಂಧೂ ನದಿ ಇದು ಕೂಡ ಏನಪ್ಪ ಅಂದ್ರೆ ಚೀನಾ ದೇಶದಲ್ಲಿ ಏನಪ್ಪ ಅಂದ್ರೆ ಟಿಬೆಟ್ ಪ್ರದೇಶದಲ್ಲಿ. ಇದು ಕೂಡ ಕೈಲಾಸ ಪರ್ವತ. ಯಾವ ಪರ್ವತ? ಕೈಲಾಸ ಪರ್ವತ. ಮೋಸ್ಟ್ ಇಂಪಾರ್ಟೆಂಟು. ಕೈಲಾಸ ಪರ್ವತ ರಾಕಸ್ ಸರೋವರ ಅಂತ. ರಾಕಸ್ ಸರೋವರದಲ್ಲಿ ಏನಪ್ಪ ಅಂದ್ರೆ ಏನು ಮಾಡ್ತಾ ಇದು ಜನ್ಮವನ್ನು ತಾಳ್ತದೆ. ಇದರ ಕಿಲೋಮೀಟರ್ 2900 ಕಿಲೋಮೀಟರ್ ಉದ್ದ ಇರ್ತದೆ.
ಎಸ್, ಸಟ್ಲೇಜ್ ನದಿ ಅಂತೇಳಿ ನಾವು ನೋಡ್ತೀವಿ. ಸಟ್ಲೇಜ್ ನದಿಗೆ ಇದು ಕೂಡ ಏನಪ್ಪ ಅಂತಂದ್ರೆ ಸೊ ಹಿಮಾಲಯದಲ್ಲಿ ಹುಡ್ತದ. ಇದು ಕೂಡ ಯಾವುದಪ್ಪ ಅಂದ್ರೆ ಸೊ ಇದು ಕೂಡ ಎಲ್ಲಿಪ್ಪ ಅಂದ್ರೆ ಈಗ ಕೈಲಾಸ ಶ್ರೇಣಿಯಲ್ಲಿ ಏನಪ್ಪ ಅಂದ್ರೆ ಹುಡ್ತದ. ಓಕೆ, ಕೈಲಾಸ ಶ್ರೇಣಿಯಲ್ಲಿ ರಾಕಾಸ್ ಸರೋವರ ಅಂತಂದ್ರೆ ಇದು ಸಿಂಧು ನದಿ, ಇದು ಮಾನಸ ಸರೋವರ ಅಂತ, ಮಾನಸ ಸರೋವರ. ಓಕೆ, ಇದರ ಉದ್ದ ಏನಪ್ಪ ಅಂದ್ರೆ 1510 ಕಿಲೋಮೀಟರ್ ಅಂತ, 1510 ಕಿಲೋಮೀಟರ್ ಉದ್ದವಾಗಿ ಹರಿತದೆ. ಇನ್ನು ಗಂಗಾ ನದಿ ಸೊ ಇದೇನಪ್ಪ ಅಂದ್ರೆ ಉತ್ತರಾಖಂಡದ ಸೊ ಗಂಗೋತ್ರಿ ಜನಿಸ್ತದೆ, ಗಂಗೋತ್ರಿ ಹುಡ್ತದ. ಇದರ ಉದ್ದ 25 2525 ಕಿಲೋಮೀಟರ್ ಏನಪ್ಪ ಅಂದ್ರೆ ಉದ್ದ ಹರಿತದೆ. ಇನ್ನು ಯಮುನಾ ನದಿ ಇದು ಕೂಡ ಏನಪ್ಪ ಅಂದ್ರೆ ಉತ್ತರಾಖಂಡದ ಯಮುನೋತ್ರಿ ಎಂಬಲ್ಲಿ ಹುಡ್ತದ, ಉತ್ತರಾಖಂಡದ ಯಮುನೋತ್ರಿ ಎಂಬಲ್ಲಿ ಏನಪ್ಪ ಅಂದ್ರೆ ಹುಡ್ತದ. ಈ ಯಾವ ನದಿ? ಯಮುನಾ ನದಿ ಅಂತ ನಮಗೆ ಏನಿರಬೇಕು, ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್, ಇದು ಏನಪ್ಪ ಅಂತಂದ್ರೆ 1375 ಕಿಲೋಮೀಟರ್ ಏನಪ್ಪ ಅಂದ್ರೆ ದೂರಕ್ಕೆ ಹರಿತದೆ. ಓಕೆ, ಇನ್ನು ಬರೀ ಸೊ ನರ್ಮದಾ ನದಿ ಮಧ್ಯಪ್ರದೇಶದ ಅಮರ್ಕಂಟಕ್ ಎಂಬಲ್ಲಿ, ಓಕೆ, ಮಧ್ಯಪ್ರದೇಶದ ಅಮರ್ಕಂಟಕ್ ಎಂಬಲ್ಲಿ ಏನಪ್ಪ ಅಂದ್ರೆ ಹುಟ್ಟುತ್ತದೆ. ಇದರ 13-12 ಕಿಲೋಮೀಟರ್ ಹರಿತದ. ಇನ್ನು ಗೋದಾವರಿ ಮೋಸ್ಟ್ ಇಂಪಾರ್ಟೆಂಟು, ಇದು ಮಧ್ಯಪ್ರದೇಶ ಆಯ್ತಾ. ಇನ್ನು ಗೋದಾವರಿ ಮಹಾರಾಷ್ಟ್ರದ ತ್ರಂಬಕೇಶ್ವರ ಎಂಬಲ್ಲಿ ಹುಡ್ತದ. 1465 ಕಿಲೋಮೀಟರ್ ಇದರ ಉದ್ದ. ಇನ್ನು ಬರೀ ಮಹಾನದಿ ಅಂತ ಛತ್ತೀಸ್ಗಢದ ಶಿಂಹಾವ್ ಜಿಲ್ಲೆಯಲ್ಲಿ, ಈ ಜಿಲ್ಲೆಯಲ್ಲಿ ಏನಪ್ಪ ಅಂತಂದ್ರೆ ಈ ನದಿ ಹುಡ್ತದ. ಇದಕ್ಕೆ ಒರಿಸ್ಸಾದ ಕಣ್ಣೀರ್ ನದಿ ಅಂತೇಳಿ ನಾವು ಕರಿತೀವಿ. 890 ಕಿಲೋಮೀಟರ್ ಹರಿತದೆ. ಓಕೆ, ಇನ್ನು ಬರೀ ಮಹಾರಾಷ್ಟ್ರದ ಏನಪ್ಪ ಅಂದ್ರೆ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಏನಪ್ಪ ಅಂದ್ರೆ ಹುಡ್ತದ, ಹುಟ್ಟಿ ಹರಿತದ. ಇದರ ಉದ್ದ ಎಷ್ಟಪ್ಪ ಅಂದ್ರೆ 1400 ಕಿಲೋಮೀಟರ್ ಅಂತ. ಇನ್ನು ಕೊನೆಯದಾಗಿ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಹುಟ್ಕೊಂಡು ಏನಪ್ಪ ಅಂದ್ರೆ 890 ಕಿಲೋಮೀಟರ್ ಹರಿತದೆ. ಓಕೆ, ಎಸ್, ಎಲ್ಲ ಕರೆಕ್ಟಾಗಿ ನೀಟಾಗಿ ಬರ್ಕೊಳ್ಳಿ. ಓಕೆ, ಇನ್ನು ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಸೊ 2004 ರಲ್ಲಿ ಯುನೈಟೆಡ್ ಕಿಂಗ್ ಸ್ಟೇಟ್ ಭಾರತ ರಾಯಭಾರಿಯಾಗಿ ಯಾರು ನಿವೃತ್ತರ? ದಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಅಮೇರಿಕದ ಇಲ್ಲಿ ಈಗ ರಾಯಭಾರಿ ಬಗ್ಗೆ ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ಏನು ಮಾಡ್ತಾನೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸೊ 2024ರಲ್ಲಿ ಕೇಳಕತ್ತಾನ, ಅಮೇರಿಕದ ಯಾರು ನಿವೃತ್ತರಾದ ಕ್ವಶನ್ ಕೇಳಕತ್ತಾನ. ಅಸಫ್ ಅಲಿ, ಬೆನ್ಗಲ್ ರಾಮರಾವ್, ವಿಜಯಲಕ್ಷ್ಮಿ ಪಂಡಿತ್, ತರಣಜೀತ್ ಸಿಂಗ್ ಸಂಧು. ಬರೀ ನಿಮ್ಮೊಂದು ಕಾಮನ್ ಸೆನ್ಸ್ ಇದ್ದರೆ ಇದನ್ನ ಆನ್ಸರ್ ಮಾಡ್ತೀರಿ. ಇಲ್ಲೇನು ಓದೋ ಅವಶ್ಯಕತೆ ಇಲ್ಲ, ಏನು ಬೇಕೋ ಕಾಮನ್ ಸೆನ್ಸ್ ಬೇಕಿಲ್ಲಿ. ಅರ್ಥ ಆಯ್ತಾ? ಯಾಕೆ ರೀ ಸರ ಅಂತ ಕಾಮನ್ ಸೆನ್ಸ್ ಯಾಕೆ ಬೇಕು ನೋಡಿರಲಿ. ಸೊ ಇಲ್ಲಿ ಏನು ಹೇಳಕತ್ತಾನ ಗೊತ್ತವನ, ಈ ಫಸ್ಟಿಗೆ ಅಸಫ್ ಅಲಿ, ಬರೀ ಆಪ್ಷನ್ಸ್ ನೋಡ್ರಿ, ಆಪ್ಷನ್ಸ್ ನೀವು ನೋಡಿದ್ರಪ್ಪ ಅಂದ್ರೆ ಹೊಡೆದು ಬಿಸಾಕಿಬಿಡ್ತಾರೆ. ಅಸಫ್ ಅಲಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸೊ 2024 ಅಂದ್ರೆ ಯಪ್ಪ ಅಸಫ್ ಅಲಿ ಸತ್ತೋಗಿಳು ಮರೆ, ಸ್ವತಂತ್ರ ಹೋರಾಟಗಾರ್ತಿ, ದೇಶಕ್ಕೆ ಸ್ವತಂತ್ರ ತರೋಲಿ ಏನಪ್ಪ ಅವಳು ಕೂಡ ಪ್ರಮುಖ ಪಾತ್ರ ಇತ್ತು, ಆಕೆ ಸತ್ತೋಗ್ಯಾಳ. ಅಸಫ್ ಅಲಿ ಅಲ್ಲ ಸರ್. ಬೆನ್ಗಲ್ ರಾಮರಾವ್, ಯಪ್ಪ ರಾಮರಾವ್ ಕೂಡ ಸರ್ ಸತ್ತೋಗ್ಯಾನ ಮರೆಯ. ರಾಮರಾವ್ BN ರಾವ್ ಆದ್ಮೇಲೆ BN ರಾವ್ ಅವರ ಸೋದರ ನಮ್ಮ ಕರ್ನಾಟಕದ ಕುವರ ಬೆನ್ಗಲ್ ಯಾರೋ ಈಗ ರಾಮರಾವ್ ಅವರು, ಇವರು ಕೂಡ ಏನಾಗ್ಯಾರ ಸತ್ತೋಗ್ಯಾರ. ಅವ್ರ ಆನ್ಸರ್ ಬರೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇದು ಕೂಡ ಆನ್ಸರು ಸೊ ಏನಾಗೋದಿಲ್ಲ, ಬರೋದಿಲ್ಲ. ಇನ್ನು ಬನ್ನಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ವಿಜಯಲಕ್ಷ್ಮಿ ಪಂಡಿತ್ ಈಗಿನೂ ಬರೋಂಗಿಲ್ಲ ಮರೆಯ, ಸತ್ತೋಗ್ಯಾಳ. ಈ ಮೂರು ಬರೋಂಗಿಲ್ಲ ಅಂತಂದರೆ ತರಂಜಿತ್ ಸಿಂಗ್ ಸಂಧು ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಇದಕ್ಕೆ ನಿಮ್ಗೊಂದು ಇಲ್ಲಿ 2 ಫ್ಯಾಕ್ಟರ್ ನಾನು ಹೇಳ್ತೀನಿ, ಮೋಸ್ಟ್ ಗೊತ್ತಿರಬೇಕು. ಓಕೆ, 2 ಗೊತ್ತಿರಲೇಬೇಕು ಇವು. ಎಸ್, ತರಂಜಿತ್ ಸಿಂಗ್ ಸಂಧು ಅಂತ. ಸೊ 2024ಕ್ಕೆ ನಿವೃತ್ತಿ ಆದ್ರೆ, ಅರೆ ಈ ಸಲ ಕ್ವಶನ್ ಕೇಳ್ತಾನೆ, ಅವ್ರು ನಿವೃತ್ತಿ ಆದಮೇಲೆ ಆ ಸ್ಥಾನಕ್ಕೆ ಯಾರು ಬಂದರು ಅಂತ. ಓಕೆ, ಮೋಸ್ಟ್ ಇಂಪಾರ್ಟೆಂಟು. ಈಗ 2024ರಿಂದ ಓಕೆ ಇವ್ರು ನಿವೃತ್ತಿರಾಗ್ತಾರಲ್ಲ, ನಿವೃತ್ತಿ ಆದಮೇಲೆ ಏನಪ್ಪ ಅಂದ್ರೆ ಅವರ ಸ್ಥಾನವನ್ನು 2024ರಿಂದ ಈಗ ಯಾರದಾರಪ್ಪ ಪ್ರಸ್ತುತ. ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಲಾಸ್ಟ್ ಟೈಮ್ ಹುಡುಗರ ಮೇಲೆ ನಿಮಗೆ ಕ್ವಶನ್ ಆಗಿದೆ, ವಿನಯ್ ಮೋಹನ್ ಕ್ವಾತ್ರಾ ಅಂತ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, 2024ರಿಂದ ಪ್ರಸ್ತುತ ಅಮೇರಿಕದ ರಾಯಭಾರಿ ಯಾರೋ ವಿನಯ್ ಮೋಹನ್ ಕ್ವಾತ್ರಾ. ಲಾಸ್ಟ್ ಟೈಮ್ GD ಕ್ವಶನ್. ಸರಿ, ಏನಂತ ಕ್ವಶನ್ ಆಗಿದೆ ಸರ್? ಅಲ್ಲಿ ಏನಂತ ಕ್ವಶನ್ ಆಗಿದೆಯಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು, ಭಾರತದ ವಿದೇಶಾಂಗ ಕಾರ್ಯದರ್ಶಿ ಯಾರಂತ ಕ್ವಶನ್ ಕೇಳ್ತಾರೆ. ಇವ್ರು ಏನಾಗಿದ್ರಪ್ಪ ಅಂತಂದರೆ 2022ರಿಂದ 2024ರವರೆಗೆ ಭಾರತದ ವಿದೇಶಾಂಗ
ಸಚಿವಾಲಯದ ಕಾರ್ಯದರ್ಶಿಯಾಗಿದ್ರು. ಈಗೇನಾಗ್ಯಾರ ಅಮೇರಿಕದ ರಾಯಭಾರಿ. ಹಾಗಾದ್ರೆ ಮತ್ತೊಂದು ಕ್ವಶನ್ ಅರೈಸ್ ಆಯಿತು. ಸರ್ ಪ್ರಸ್ತುತ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಪ್ರಸ್ತುತ ಯಾರಿದಾರ ಕ್ವಶನ್ ಕೇಳ್ತಾರೆ. ಎಸ್, ಮೋಸ್ಟ್ ಇಂಪಾರ್ಟೆಂಟು. 2024ರಿಂದ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ಯಾರೋ? ಇದು ಜಿ ಡಿ ಕ್ವಶನ್ ಆಗಿದೆ. ಮತ್ತೆ ಕ್ವಶನ್ ಆಗುತ್ತೆ ಯಾಕೆ ಇನ್ನೂ ಅಧಿಕಾರದಾಗದಾರ. ವಿಕ್ರಮ್ ಮಿಸ್ರಿ, ಮೋಸ್ಟ್ ಇಂಪಾರ್ಟೆಂಟ್. ವಿಕ್ರಮ್ ಮಿಸ್ರಿ. ನೋಡ್ರಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಒಂದು ಕಡೆ ಹೆಂಗೆ ಸಿಗ್ತಾವ. ಓಕೆ, ಅರ್ಥತಾ? ಎಸ್, ಅಮೇರಿಕದ ರಾಯಭಾರಿ ಇತ್ತೀಚೆಗೆ ನಿವೃತ್ತಿ ಆದವ್ರು ಯಾರೋ ರಂಜಿತ್ ಸಿಂಗ್. ಅವರ ಸ್ಥಾನಕ್ಕೆ ಹಾಕಿದ್ರು ಯಾರು? ವಿನಯ್ ಮೋಹನ್. ಇದಕ್ಕಿಂತ ಮೊದಲು ವಿನಯ್ ಮೋಹನ್ ಕ್ವಾತ್ರ ಏನಿದ್ದ? ವಿದೇಶಾಂಗ ಕಾರ್ಯದರ್ಶಿ ಇದ್ದ. ಆಗ ವಿದೇಶಾಂಗ ಕಾರ್ಯದರ್ಶಿ ಹೋಗಿ ಅಮೇರಿಕ ರಾಯಭಾರಿ ಆಗ್ಯಾರಂದ್ರೆ ಈಗ ಯಾರ್ದಾರ ಭಾರತ ವಿದೇಶಾಂಗ ಕಾರ್ಯದರ್ಶಿ? ವಿಕ್ರಮ್ ಮಿಸ್ರಿ. ಓಕೆ, ಇನ್ನೊಂದು ಪಾಯಿಂಟ್ ಕೇಳ್ತಾನೆ ಇಲ್ಲಿ. ಯುನೈಟೆಡ್ ಸ್ಟೇಟ್ಸ್ ಅಂತ ಕೇಳ್ಯಾನ, ಅಂದ್ರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ USA. ಈಗ ಇನ್ನೊಂದು ಕ್ವಶನ್ ಕೇಳ್ತಾನೆ. ಸರ್ UN ಭಾರತ ಕಾಯಂ ಪ್ರತಿನಿಧಿ ಯಾರಂತ ಕ್ವಶನ್ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್. UN, ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ಸ್. ಭಾರತದ ಕಾಯಂ ಪ್ರತಿನಿಧಿ ಯಾರು? ಭಾರತದ ಕಾಯಂ ಪ್ರತಿನಿಧಿ ಯಾರು? ಭಾರತದ ಕಾಯಂ ಪ್ರತಿನಿಧಿ ಯಾರು? ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಕ್ವಶನ್ ಕೇಳ್ತಾನೆ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಇಲ್ಲಿ ಕೂಡ ನಿವೃತ್ತಿ ಆದರು. ಅರ್ಥಾತ್ 2024 ಯಾರು ನಿವೃತ್ತಿ ಆದ್ರು ಅಂತ ಇದು ಕೂಡ ಕ್ವಶನ್ ಕೇಳಬಹುದು. ಓಕೆ, 2024 ಸರ್ ಯಾರು ನಿವೃತ್ತಿ ಆದರು? ಮೋಸ್ಟ್ ಇಂಪಾರ್ಟೆಂಟು. ರುಚಿರ ಕಾಂಬೋಜ ಅಂತ ನಿವೃತ್ತಿ ಆದವರು ಯಾರಪ್ಪ ಅಂದ್ರೆ ರುಚಿರ ಕಾಂಬೋಜ. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ಸರ್. ಪ್ರಸ್ತುತ ಸರ್ 2024 ಸರ್ ಈಗ ಯಾರಿದಾರೆ ಪ್ರಸ್ತುತ? ಮೋಸ್ಟ್ ಇಂಪಾರ್ಟೆಂಟು ಅಂದರೆ ಇವೇನು ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ ಯಾರಿದಾರ? ಪರ್ವತ ನೇಗಿ ಹರೀಶ್ ಅಂತ. ಓಕೆ, ಪರ್ವತ ನೇಗಿ ಹರೀಶ್ ಅಂತ, ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಸೊ ಈಗ ಯಾರಿದಾರಪ್ಪ ಅಂದ್ರೆ ಪರ್ವತ ನೇಗಿ ಹರೀಶ್. ಇವ್ರೇನಪ್ಪ ಅಂದ್ರೆ ಸೊ ಈಗ ಪ್ರಸ್ತುತ ವಿಶ್ವಸಂಸ್ಥೆಯಲ್ಲಿ ಭಾರತ ಕಾಯಂ ಪ್ರತಿನಿಧಿಯಾಗಿದ್ದಾರೆ. ಅರ್ಥ ಆಯ್ತಾ? ಓಕೆ, ಎಸ್, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 1951 ಭಾರತೀಯ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು? ನೋಡಿ ಸ್ನೇಹಿತರೆ, ಇದು 1951 ಜನಗಣತಿ ಪ್ರಕಾರ ಕ್ವಶನ್ ಕೇಳಕತ್ತಾನ. ಸೊ 18.33 30 15.44. ಎಸ್, ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್ ಆಗ್ತದೆ. 18.33. ಇದಕ್ಕೆ ಬರೀ ಕಾಮನ್ ಸೆನ್ಸ್ ಮೇಲೆ ಹಾಕ್ಬೋದು. ಅರ್ಥ ಆಯ್ತಾ? ನೋಡಿ, ನಾನು ಕೂಡ ವಿಡಿಯೋ ಕ್ಲಾಸಲ್ಲಿ ಮಾಡಿದ್ದೆ. ಕ್ಲಾಸಲ್ಲಿ ಹೇಳಿದ್ದೀನಿ 1947 16 18 ಅಂತೇಳಿ. 16 18. ಓಕೆ, ಈ ಬೇಸ್ ಮೇಲೆ ಆನ್ಸರನ್ನು ಹಾಕ್ಬೋದಾಗ್ತದೆ. ಇರಲಿ. ಹಾಗಾದ್ರೆ ಇಲ್ಲಿ ಬನ್ನಿ ಸ್ನೇಹಿತರೆ. ಹಾಗಾದ್ರೆ ಅವಾಗ ಅಷ್ಟೇ ಸರ್, ಈಗ ಎಷ್ಟೈತೆ ರೀ? ಓಕೆ, ಈ ಜನಗಣತಿಗೆ ಸಂಬಂಧಪಟ್ಟಂತೆ ಎಲ್ಲನೇ ಏನಪ್ಪ ಅಂದ್ರೆ ನಾವೊಂದು ಯೂಟ್ಯೂಬ್ ಕ್ಲಾಸನ್ನು ಆಲ್ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಜನಗಣತಿ ಕುರಿತು ಕ್ಲಾಸನ್ನು ನೀವು ಹೋಗಿ ನೋಟ್ಸ್ ಮಾಡ್ಕೊಳ್ಳಿ. ಎಸ್, ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಏನಪ್ಪ ಇದ್ರ ಬಗ್ಗೆ ನೋಡಬೇಕಾಯ್ತಪ್ಪ ಅಂತಂದರೆ 1951 ಜನಗಣತಿ ಪ್ರಕಾರ ಭಾಳ ಸಾಕ್ಷರತೆ ಎಷ್ಟಿತ್ತು? ಓಕೆ, ಅದಾಯ್ತಾ? ಈಗ ಬರ್ರಿ. ಸೊ ಇಲ್ಲಿ 2011 ಪ್ರಕಾರ ಈಗ ಎಷ್ಟೈತೆ ಅಂತೇಳಿ ಈಗ ನೋಡೋಣ. 2000 ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಎಷ್ಟಿದೆ? ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ 2001 ನೋಡಿಬಿಡೋಣ. ಸೊ 2001 ಎಷ್ಟಿತ್ತಪ್ಪ ಭಾರತ ಸಾಕ್ಷರತೆ? 64 ಇತ್ತು. 64. 2001 ಸೊ ಭಾರತ ಸಾಕ್ಷರತೆ 64.04 ಇತ್ತು. ಸರ್ 2011 ಪ್ರಕಾರ ಎಷ್ಟಿದೆ ಭಾರತದ? 74 ಅಲ್ಲ, ಇಲ್ಲಿ 84 ಇದು, ಇಲ್ಲಿ 0.4%. ಅರ್ಥ? ಈಗ ಬನ್ನಿ ಸ್ನೇಹಿತರೆ, ಇಲ್ಲಿಂದ ನಾನು ನಿಮ್ಗೆ ಡೈಗ್ರಾಮ್ ಹಾಕಿಬಿಡ್ತೇನೆ. ಏನಪ್ಪ ಸೊ ಇಲ್ಲಿ ಏನಪ್ಪ ಅಂದ್ರೆ ಸೊ ಮೇಲ್ ಅಂತ ಹಾಕ್ತೀನಿ. ಸೊ ಇದ್ರ ಕೆಳಗಡೆ ಏನಪ್ಪ ಅಂದ್ರೆ ಸೊ ಫಿಮೇಲ್ ಅಂತ ಹಾಕ್ತೀನಿ. ಅರ್ಥ ಆಯ್ತಾ? ಇಲ್ಲಿ ನಾನು ಎಷ್ಟು ಭಾಗ ಮಾಡ್ತೀನಿ ಗೊತ್ತಾ? 3 ಭಾಗ ಮಾಡ್ತೀನಿ. ಏನಪ್ಪ? 1 ಭಾಗ, 2 ಭಾಗ, 3 ಭಾಗ. ಓಕೆ, ಎಸ್, ನೋಡಿ ಇನ್ನೊಂದು ಭಾಗ ಮಾಡಬೇಕಿತ್ತು, ಆಗಲಿಲ್ಲ. ಇರಲಿ. ಸೊ ಏನು ಗೊತ್ತಾ, ಇದೊಂದು ಚೂರು ಇಲ್ಲೇ ಅದು ತೆಗೆದು ಬಿಡ್ತೀನಿ ನೋಡಿ. ಓಕೆ, 2000 ಇಲ್ಲೇ ಬಿಡ್ತೀನಿ. 2011. ಓಕೆ, 74.04%. ಎಸ್, ನೋಡಿ
ಇದು 2011 ಅಂತ. ಇದು ಒಟ್ಟು ಸಾಕ್ಷರತೆ. ಇಲ್ಲಿ ನಗರ ಸಾಕ್ಷರತೆ, ಇಲ್ಲಿ ಗ್ರಾಮೀಣ ಸಾಕ್ಷರತೆ. ಓಕೆ ಸರ, ಇಲ್ಲಿ ಬರಿಬೇಡ, ಇರಲಿ ಒಂಚೂರು ಏನು ಮಾಡೋಣ, ಇರಲಿ ಅದನ್ನೇನು ಅಳಗ್ಸೋದೇನು ಬೇಡ. ಒಟ್ಟು ಸಾಕ್ಷರತೆ ಒಂಚೂರು ಇದನ್ನ ತೆಗೆದುಬಿಡೋಣ. ಓಕೆ, ಎಸ್, ಇಲ್ಲಿ ನೋಡ್ರಿಪ್ಪ ಏನು ಸರ. ಸೊ ಇದೇನಪ್ಪ ಅಂದ್ರೆ ಮೇಲ್, ಓಕೆ ಇರಲಿ, ಅಲ್ಲಿ ಆ ಬಾಕ್ಸ್ ಖಾಲಿ ಬಿಡಬೇಕಾ. ಓಕೆ, ಸೊ ಇದೇನಪ್ಪ ಅಂತಂದ್ರೆ, ಸೊ ಪುರುಷರ ಸಾಕ್ಷರತೆ ಮೇಲ್, ಇದು ಫಿಮೇಲ್ ಅಂದರೆ ಮಹಿಳಾ ಸಾಕ್ಷರತೆ. ಮೇಲು ಫಿಮೇಲ್, ಅಲ್ಲಿ ಮೇಲು, ಇಲ್ಲಿ ಏನಪ್ಪ ಅಂತಂದ್ರೆ ಏನು ಗೊತ್ತಿರಬೇಕು, ಸೊ ಫಿಮೇಲ್ ಅಂತ. ಓಕೆ, ಮೇಲಾದ್ರೆ ಇಲ್ಲಿ ಫಿಮೇಲ್. ಸರ್ ಭಾರತದ ಒಟ್ಟು ಸಾಕ್ಷರತೆ ಎಷ್ಟೈತೆ ಸರ? ಭಾರತ ಒಟ್ಟು ಸಾಕ್ಷರತೆ ಎಷ್ಟೈತಪ್ಪ ಅಂತಂದ್ರೆ ಇಲ್ಲಿ 2011 ಪ್ರಕಾರ. ಓಕೆ, ಇಲ್ಲಿ 74.04 ಅಂತ. ಸರ್ ಪುರುಷರದು 84.14 ಅಂತ. ಮಹಿಳೆಯರದು 65.6 ಅಂತ. ಇದಕ್ಕೆ ನೋಡ್ರಿ 85ಕ್ಕೆ 2 ಕೂಡಿಸ್ರಿ ಇದ್ರ ಸಿಗ್ತದೆ 84. ಸಾರಿ, ಇಲ್ಲಿ ಪುರುಷರದು ಎಷ್ಟೈತಪ್ಪ ಅಂತಂದ್ರೆ 82 ಐತಿ. 84 ಪುರುಷರ ಸಾಕ್ಷರತೆ 82.14. ಇದಕ್ಕೆ 2 ಕೂಡಿಸ್ರಿ ನಗರ ಸಿಗ್ತದೆ 84. ಈಗ ಬರ್ರಿ ನಮ್ಗೆ ಗ್ರಾಮೀಣ ಬೇಕಂದ್ರೆ ಏನು ಮಾಡಬೇಕು ಸರ್? ಇಲ್ಲಿ ಪುರುಷರ ಸಾಕ್ಷರತೆ ಕೂಡಿಸಿದಾಗ ನಮ್ಗೆ ಇದು ಸಿಕ್ಕೈತಿ. ಈಗ ಇದು ಕೂಡಿಸ್ಬೇಕು, ನಮ್ಗೆ ಇದು ಸಿಗ್ತದೆ. ಎಷ್ಟೈತಿ? 65 ಐತಿ. 65ಕ್ಕೆ 82ಕ್ಕೆ 2 ಕೂಡಿಸಿದ್ರೆ 84 ಆಗೈತೆ. ಹಂಗೆ 65ಕ್ಕೆ 2 ಕೂಡಿಸು 67 ಆಯಿತು. ಈಗೇನು ಮಾಡ್ಬೇಕ್ರಿ? ಈ 67 ಏನಿದೆಯೇನ ಆಗೈತಲ್ಲ, 67 ಏನು ಆಗೈತಲ್ಲ. ಸೊ ಈಗ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ 67ಕ್ಕೆ ಇಲ್ಲಿ 10 ಪ್ಲಸ್ ಮಾಡು, ಇಲ್ಲಿ 10 ಮೈನಸ್ ಮಾಡು. ಏನು ಸರ? ಇಲ್ಲಿ ಪ್ಲಸ್ 10 ಮಾಡಂದ್ರೆ 67ಗೆ 10 ಕೂಡಿಸಿದ್ರೆ 77. ಓಕೆ, ಇಲ್ಲಿ 67ರಾಗ 10 ಕಳೆದ್ರೆ 57. 77 ಐತಲ್ಲ, ಅದನ್ನ ಉಲ್ಟಾ ಮಾಡು 87. ಇದನ್ನ 75 ಐತಲ್ಲ, ಇದು ಯಾವುದೈತಿ 70. ಓಕೆ, ಇದನ್ನು ನೋಡು, ಇದನ್ನ 77 ಐತಲ್ಲ, 77 ಇದನ್ನು 10 ಕೂಡಿಸು 87. ಓಕೆ, 87. ಈಗ 75 ಇದನ್ನ ಉಲ್ಟಾ ಮಾಡ 75 ಆಕೈತಿ, ಅದಕ್ಕೊಂದು 4 ಕೂಡಿಸ್ಬೇಕು 79. ಅರ್ಥ ಆಯ್ತಾ? ಇರಲಿ, ಸಂಕ್ಷಿಪ್ತವಾಗಿ ಇಷ್ಟೇ ಏನಪ್ಪ ಅಂದ್ರೆ ಸಾಕು. ಇನ್ನು ಸಾಕ್ಷರತೆ ಕುರಿತು ಸಾಕಷ್ಟು ಹೇಳೋದ್ರಲ್ಲಿ ಸಮಯ ಭಾಳ ಕಡಿಮೆ ಇದೆ. ಇಷ್ಟು ಸಂಕ್ಷಿಪ್ತವಾಗಿ ಸಾಕು. ವಿಡಿಯೋ ಐತಿ, ವಿಡಿಯೋ ನೋಡ್ರಿ. ಎಸ್, ಇನ್ನು ನೋಡಿ ಸ್ನೇಹಿತರೆ, 1800 ಓಕೆ, ಇಲ್ಲಿ ಬಂಗಾಳ ವಿಭಜನೆ ಮಾಡಿರ್ತಕ್ಕಂಥ ಕಾರಣಕರ್ತರ ಯಾರಂತ ಕ್ವಶನ್ ಕೇಳಕತ್ತಾರ. ಸೊ ಯಾರಪ್ಪ ಅಂದ್ರೆ ಲಾರ್ಡ್ ಕರ್ಜನ್. ಓಕೆ, ಈ ಲಾರ್ಡ್ ಕರ್ಜನ್ ಸೊ ಏನು ಮಾಡ್ತಾನಪ್ಪ ಅಂದ್ರೆ 1905 ಸೊ ಅಕ್ಟೋಬರ್ 16 ಏನು ಮಾಡ್ತಾನಪ್ಪ ಅಂದ್ರೆ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ SSGD ಕ್ವಶನ್ ಆಗಿದೆ. ಬಂಗಾಳ ವಿಭಜನೆ ಮಾಡಿದ್ನಲ್ಲ, ಅದಕ್ಕೆ ಮೂಲ ಕಾರಣ ಏನು ಕೊಟ್ಟ ಅಂತ ಕ್ವಶನ್ ಕೇಳಿದ ಸ್ನೇಹಿತರೆ, ಆಡಳಿತಾತ್ಮಕ ಕಾರಣ. ಓಕೆ, ಇದು ಕೂಡ GD ಕ್ವಶನ್. ಆಡಳಿತಾತ್ಮಕ ಕಾರಣದಿಂದ ಸೊ ಅದನ್ನು ಏನು ಮಾಡಿದ, ಬಂಗಾಳ ವಿಭಜನೆ ಮಾಡಿದ. ಬಟ್ ಬಂಗಾಳ ವಿಭಜನೆ ಮಾಡಿದ್ದು ಯಾಕಪ್ಪ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರನ್ನ ದೂರ ಮಾಡೋಕೆ. ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಸೊ ಈ ಬಂಗಾಳ ವಿಭಜನೆ ಯಾವಾಗ ಒಳ್ಳೆ ರದ್ದು ಮಾಡಿದಾರಪ್ಪ ಅಂದ್ರೆ 1911 ಏನು ಮಾಡ್ತಾರಪ್ಪ ಅಂದ್ರೆ ಸೊ ಬಂಗಾಳ ವಿಭಜನೆ ರದ್ದು ಮಾಡ್ತಾರೆ. ಇರಲಿ, ಸಮಯದ ಅಭಾವ ಇರೋದ್ರಿಂದ ಇಷ್ಟು ಸಂಕ್ಷಿಪ್ತವಾಗಿ 10 ಪ್ರಶ್ನೆಗಳನ್ನು ಬಿಡಿಸ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ. ಇದೇ ಥರನಾಗಿ ಮುಂದಿನ ಪ್ರಶ್ನೆಗಳೇನಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ಬಿಡಿಸೋಣ. ಹೆಚ್ಚು ನಿಮ್ಮ ಸ್ನೇಹಿತರಿಗೆ ನಮ್ಮ ಕ್ಲಾಸನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಎಸ್, ಜೈ ಹಿಂದ್.